ನಮಗೆ ಕೊಟ್ಟ ವರ. ಕೆಲವರು ಅದನ್ನು ಶಾಪ ಅನ್ಕೋತಾರೆ. ಆದರೆ ಜೀವನದಲ್ಲಿ ನಡೆದ ಕೆಲವು ಘಟನೆಗಳನ್ನಾದರೂ ನಾವು ಮರೀಲೇಬೇಕು. ಮರೀಲಿಲ್ಲ ಅಂದ್ರೆ ಈ ತರ ವಿಪರೀತ ಪರಿಣಾಮಗಳನ್ನು ಎದುರಿಸಬೇಕಾಗುತ್ತೆ. ನಮ್ಮಗಳ ಮನಸ್ಸು ಈ ಕನ್ನಡಿಯಂತೆ ನಿಚ್ಚಳವಾಗಿದೆ. ಅದರ ಪ್ರೀತಿಯ ಮನಸ್ಸು ಹೀಗಾಗಿದೆ. ಇವರು ಡಾಕ್ಟರ್ ಸಿದ್ಧಾರ್ಥ್, ಪ್ರಖ್ಯಾತ ಮನಶಾಸ್ತ್ರಜ್ಞರು. ಇವರು ಯಾಕೆ ಇಲ್ಲಿ ಮನಸ್ಸಿನ ಬಗ್ಗೆ ಮಾತಾಡ್ತಿದ್ದಾರೆ ಅಂತ ತಿಳ್ಕೊಳ್ಳೋದಕ್ಕೆ ನಾವು ಒಂದು ದಿನ ಹಿಂದಕ್ಕೆ ಹೋಗ್ಬೇಕಾಗತ್ತೆ. ಡಾಕ್ಟರ್ ಸುಮಂತ್, ಡಾಕ್ಟರ್ ರೇಖಾ ಅವರ ಮಗಳು ಚಿನ್ನು ಜೊತೆ ಒಂದು ಮೆಡಿಕಲ್ ಸೆಮಿನಾರ್ ಅಟೆಂಡ್ ಮಾಡೋದಕ್ಕೆ ಅಮೆರಿಕಾದಿಂದ ಬಂದಿದ್ದಾರೆ. ಬನ್ನಿ ಡಾಕ್ಟ್ರೇ, ಇದೇ ನೀವು ಇಳ್ಕೊಳ್ಳೋಕೆ ವ್ಯವಸ್ಥೆ ಆಗಿರೋ ಜಾಗ. ಇಲ್ಲಿ ಯಾರು ಇಲ್ವಾ? ಸೆಕ್ಯೂರಿಟಿ, ಕುಕ್ ಏನು ವರಿ ಮಾಡ್ಕೋಬೇಡಿ ಮೇಡಮ್, ಊಟ ತಿಂಡಿ ವ್ಯವಸ್ಥೆ ಎಲ್ಲ ಆಗಿದೆ. ಸೆಕ್ಯೂರಿಟಿ ಒಂದಿಲ್ಲ. ಅಲ್ರಿ ಶಂಕರ್, ಇದ್ರ ಬದಲು ಯಾವ್ದಾದ್ರು ಹೋಟ್ಲಲ್ಲೇ ವ್ಯವಸ್ಥೆ ಮಾಡ್ಬೋದಿತ್ತಲ್ಲ ಸರ್. ಇದು ಬಹಳ ಕಾಮನ್ ಕ್ವೈಟ್ ಪ್ಲೇಸ್, ಏನು ಡಿಸ್ಟರ್ಬೆನ್ಸ್ ಆಗಲ್ಲ. ಸರ್ ನಾನು ಇನ್ನು ಬರ್ಲಾ? ಡಾಕ್ಟರ್ ಸಿದ್ಧಾರ್ಥ್ ಅವ್ರನ್ನ ಪಿಕಪ್ ಮಾಡಬೇಕು. ಸರಿ, ಹೊರಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಚಿನ್ನು, ಚಿನ್ನು, ಡ್ಯಾಡಿ ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬರ್ತೀನಿ. ಇಲ್ಲ, ನಾಳೆ ಸೆಮಿನಾರ್ ಮುಗಿಸ್ಕೊಂಡು ಶಿವಮೊಗ್ಗಕ್ಕೆ ಹೊರಟ್ಬಿಡ್ತೀವಿ. ಪರವಾಗಿಲ್ಲ ಬಿಡು, ಹೇಗೋ ಮ್ಯಾನೇಜ್ ಮಾಡ್ತೀನಿ. ಚಿನ್ನು, ಕಾಮ್ ಡೌನ್. ಸವಿತಾ ಅವ್ರ ಅತ್ತೆಗೆ ಹುಷಾರಿಲ್ಲ ಅಂತ ಊರ್ಗ್ ಹೋಗ್ತಾ ಇದ್ದಾಳಂತೆ. Daddy, total 25 steps. Good. ಚಿನ್ನು, ನಾಳೆ ನಾವು ಸೆಮಿನಾರ್ ಮುಗಿಸ್ಕೊಂಡ್ ಬರೋವರೆಗೂ ನೀನಿಲ್ಲಿ ಒಬ್ಳೇ ಇರ್ಬೇಕು, ಓಕೆನಾ? ಇರ್ತೀನಿ. ವೆರಿ ಗುಡ್. ಈ ಲ್ಯಾಪ್ಟಾಪ್ ಕೊಟ್ಬಿಡಿ, ನಾನ್ ಗೇಮ್ಸ್ ಆಡ್ಕೊಂಡಿರ್ತೀನಿ. ಥ್ಯಾಂಕ್ಸ್. ಸುಮಂತ್, ಈಗ ಏನ್ ಮಾಡೋದು? ಯಾರಾದ್ರೂ ಬೇಬಿ ಸಿಟ್ಟರ್ ಸಿಗ್ತಾರ ನೋಡೋಣ. ಆ ತರ ಯಾರು ಸಿಗಲ್ಲ ಸರ್ ಇಲ್ಲಿ. ಮತ್ತೆ ಚಿನ್ನು ನೋಡ್ಕೊಳ್ಳೋದಕ್ಕೆ ಯಾರಾದ್ರೂ ಒಬ್ರು ಬೇಕೇ ಬೇಕಲ್ಲ ಶಂಕರ್? ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ತಾನೆ. ನಮ್ಮ ಅಣ್ಣನ ಮಗಳು ಒಬ್ಳು ಇದ್ದಾಳೆ, ಅವಳನ್ನೇ ಕರ್ಕೊಂಡ್ ಬರ್ತೀನಿ. ಸರಿ, ಹಾಗಾದ್ರೆ ಒಳ್ಳೇದೇ ಆಯ್ತಲ್ಲ. ಆಯ್ತು ಸರ್. ಹಾ, ರೀ, ಕಾಫಿ ತಗೊಳ್ಳಿ. ಊಟ ಮಾಡೋ ಟೈಮಲ್ಲಿ ಕಾಫಿ ಕೇಳ್ತಿದ್ದೀರಾ ಅಂದ್ರೆ ಏನೋ ಟೆನ್ಷನ್ ಅಂತಾನೆ ಅರ್ಥ. ಏನಿಲ್ಲ, ಇದೆಲ್ಲ ಮಾಮೂಲಿ ತಾನೆ. ನಮ್ಮ ಕಂಪನಿಯಿಂದ ತಿಂಗಳಿಗೆ ಒಂದು ಸೆಮಿನಾರ್ ಮಾಡ್ತಾನೆ ಇರ್ತೀವಿ. ಇದೇನು ಹೊಸದಲ್ವಲ್ಲ. ಮತ್ತೆ ಏನ್ ಯೋಚನೆ ಮಾಡ್ತಾ ಇದ್ದೀರಾ ಹಾಗಾದ್ರೆ? ನಾಳೆ ನಡೆಯುವ ಸೆಮಿನಾರ್ಗೆ ಡಾಕ್ಟರ್ ಸುಮಂತ್ ಮತ್ತು ರೇಖಾ ಅಂತ ಅಮೆರಿಕಾಯಿಂದ ಬಂದಿದ್ದಾರೆ. ಅವ್ರ ಮಗಳು ಚಿನ್ನು ಅಂತ. ಎಷ್ಟು ಮುದ್ದಾಗಿದ್ದಾಳೆ ಗೊತ್ತಾ? ಒಂದ್ 7-8 ವರ್ಷ ಇರ್ಬೋದು. ಏನ್ ಮಾತಾಡ್ತಾಳೆ ಅಂತೀಯ? ಏರ್ಪೋರ್ಟ್ ಇಂದ ಗೆಸ್ಟ್ ಹೌಸ್ಗೆ ಬರೋ ಅಷ್ಟರಲ್ಲಿ ನನ್ ತಲೆ ತಿನ್ಬಿಟ್ಲು. ಅವರು ಶಿವಮೊಗ್ಗದವ್ರಂತೆ. ನಾಳೆ ಸೆಮಿನಾರ್ ಮುಗಿಸ್ಕೊಂಡು ಅಲ್ಲಿಗೆ ಹೋಗ್ತಾರಂತೆ. ಅಮೆರಿಕಾಯಿಂದ 2 ವರ್ಷ ಆದ್ಮೇಲೆ ಬರ್ತಾ ಇರೋದು.
ಅದ್ ಸರಿ ರೀ, ನೀವ್ ಯಾಕೆ ತಲೆ ಕೆಡ್ಸ್ಕೊಂಡು ಯೋಚನೆ ಮಾಡ್ತಿದ್ದೀರಾ? ಮೊದ್ಲು ಅದನ್ನ ಹೇಳಿ. ಅದು ಏನಂದ್ರೆ, ನಾಳೆ ಡಾಕ್ಟರ್ ಸುಮಂತ್ ಮತ್ತು ರೇಖಾ ಸೆಮಿನಾರ್ ಅಟೆಂಡ್ ಮಾಡ್ತಾರಲ್ವಾ, ಅಲ್ಲಿಗೆ ಚಿನ್ನನ್ ಕರ್ಕೊಂಡು ಹೋಗಕ್ ಆಗಲ್ಲ. ಅವಳು ಆರಾಮಾಗಿ ಗೆಸ್ಟ್ ಹೌಸ್ ಅಲ್ಲಿ ಇರ್ಲಿ ಬಿಡಿ. ಗೆಸ್ಟ್ ಹೌಸ್ ಅಲ್ಲಿ ಅವಳನ್ನ ನೋಡ್ಕೊಳಕ್ಕೆ ಯಾರೇ ಇದ್ದಾರೆ? ಯಾಕೆ, ಯಾರು ಇಲ್ವಾ? ಯಾರು ಇಲ್ಲ. ನಾನೇ ಗಲಾಟೆ ಮಾಡಿ ಒಬ್ಬ ಸೆಕ್ಯೂರಿಟಿ ಮತ್ತೆ ಕುಕ್ ನ ಅಪಾಯಿಂಟ್ ಮಾಡಿಸಿದೀನಿ. ಆದ್ರೆ ಅವ್ರು ಬರೋದು 1ನೇ ತಾರೀಕಿಂದ. ಮತ್ತೆ ಅಷ್ಟು ದೊಡ್ಡ ಮನೆಯಲ್ಲಿ ಆ ಮಗು ಒಂದೇ ಹೇಗಿರುತ್ತೆ ರೀ? ಅದೇ ಪಾಪ, ಅವ್ರಿಗೆ ಯೋಚನೆ ಆಗಿರೋದು, ನನಗ್ ಸಮಸ್ಯೆ ಆಗಿರೋದು. ಬೆಂಗಳೂರಿನಲ್ಲಿ ಯಾರಾದ್ರೂ ಗುರುತು ಪರಿಚಯದವ್ರಿದ್ರೆ ಅವ್ರ ಮನೇಲಿ ಬಿಡ್ಬೋದಲ್ವಾ? ಕೇಳದೆ, ಯಾರು ಇಲ್ವಂತೆ. ಮೇಡಮ್ ಫ್ರೆಂಡ್ ಒಬ್ರು ಇದಾರಂತೆ, ಅವ್ರ ಮನೇಲಿ ಬಿಡೋದಂತ ಡಿಸೈಡ್ ಮಾಡ್ಕೊಂಡಿದ್ರಂತೆ. ಆದ್ರೆ ಅವ್ರಿಗೆ ಏನೋ ಎಮರ್ಜೆನ್ಸಿ ಬಂತು ಅಂತ ಸಡನ್ ಆಗಿ ಊರಿಗೆ ಹೋಗ್ತಿದಾರಂತೆ. ಅವ್ರ ತಮ್ಮ ಒಬ್ಬ ಇದಾನಂತೆ, ಅವನ್ ಯಾವಾಗ್ಲಾದ್ರೂ ಒಂದ್ಸಲ ಗೆಸ್ಟ್ ಹೌಸ್ಗೆ ವಿಸಿಟ್ ಮಾಡ್ತೀನಿ ಅಂತ ಹೇಳಿದಾನಂತೆ. ಮತ್ತೀಗ ಏನ್ ಮಾಡ್ತಾರಂತೆ? ಮಗುನ ಎಲ್ಲಿ ಬಿಡ್ತಾರಂತೆ? ಲಕ್ಷ್ಮಿ, ಅಮೆರಿಕದಲ್ಲಿ ಮನೆಗೆ ಬಂದು ಮಕ್ಕಳನ್ನ ನೋಡ್ಕೊಳಕ್ಕೆ ಬೇಬಿ ಸಿಟರ್ಗಳು ಸಿಗ್ತಾರಂತೆ. ಇಲ್ಲಿ ಆ ಥರ ಯಾರಾದ್ರೂ ಸಿಗ್ತಾರಂತ ಕೇಳಿದ್ರು. ಆ ಥರ ಇಲ್ಲಿ ಯಾರು ಸಿಗಲ್ಲ ಅಂತ ಹೇಳಿದೆ. ಏನೋ ಒಂದು ಅರೇಂಜ್ಮೆಂಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ರು. ಪಾಪ ಅವ್ರ ಕಷ್ಟ ನೋಡಕ್ ಆಗದೆ ನಿನ್ನನ್ನು ಕೇಳದೆ ಅವ್ರಿಗೆ ಒಂದು ಮಾತು ಕೊಟ್ಬಿಟ್ಟೆ ಕಣೆ. ಏನ್ರಿ ಅದು? ಅದು ನಮ್ಮ ಅಣ್ಣನ ಮಗಳು ಒಬ್ಳು ಇದ್ದಾಳೆ, ಅವಳನ್ನೇ ಕರ್ಕೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟೆ. ಅಯ್ಯೋ, ಹಂಗ್ಯಾಕ್ರಿ ಹೇಳಿದ್ರಿ? ಆ ಮಗುನ್ ನೋಡ್ಕೊಳಕ್ಕೆ ಪ್ರೀತಿನ ಹೆಂಗ್ರಿ ಕಳ್ಸೋದು? ಅಲ್ವೇ, ಪ್ರೀತಿ ಟ್ಯಾಬ್ಲೆಟ್ಸ್ ಎಲ್ಲ ಸರಿಯಾಗಿ ತಗೋತಾ ಇದ್ದಾಳೆ ತಾನೆ? ಸರಿ, ಮತ್ತೆ ಏನು ತೊಂದರೆ ಆಗಲ್ಲ ಬಿಡು. ಮಕ್ಕಳು ಇರಲ್ಲ, ನೀನು ಕೆಲ್ಸಕ್ಕೆ ಹೋಗ್ತೀಯಾ. ಪ್ರೀತಿಗೆ ಮನೇಲಿ ಒಬ್ಬಳೇ ಇದ್ದು ಬೇಜಾರಾಗಿರುತ್ತೆ, ಅವಳಿಗೂ ಒಂಥರ ಚೇಂಜ್ ಇದ್ದಾಗಿರುತ್ತೆ. ನನ್ಗ್ಯಾಕೋ ಇದು ಸರಿ ಅನ್ನಿಸ್ತಿಲ್ಲ ರೀ. ಅಲ್ವೇ, ನಮ್ ಪ್ರೀತಿಗೆ ಏನೇ ಆಗಿದೆ, ಚೆನ್ನಾಗಿದ್ದಾಳೆ ತಾನೆ? ನೀನ್ ಸುಮ್ನೆ ತಲೆ ಕೆಡಿಸ್ಕೋಬೇಡ. ನಾನು ಬೆಳಗ್ಗೆ ಬೇಗ ಹೊರಟಿರ್ತೀನಿ. ಆಮೇಲೆ ನಿನ್ ಪ್ರೀತಿನ ಗೆಸ್ಟ್ ಹೌಸ್ ಹತ್ರ ಕಳಿಸು. ರೀ, ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ? ಲೇ, ಸುಮ್ನೆ ಅಪಶಕುನ ನುಡಿಬೇಡ, ಏನೂ ಆಗಲ್ಲ. ನೀನ್ ನಡಿ, ನಾನ್ ಬೆಳಗ್ಗೆ ಬೇಗ ಹೇಳಬೇಕು. ಡ್ಯಾಡಿ, ನಾನು ನಿಮ್ ಜೊತೆ ಬರ್ಲಾ? ಬೇಡ ಚಿನ್ನು, ನಾವು ಹೋಗ್ತಿರೋದು ಸೆಮಿನಾರ್ಗೆ. ಅಲ್ಲಿ ಮಕ್ಕಳು ಬರೋ ಹಾಗಿಲ್ಲ. ನೀನೇ ತಾನೇ ಹೇಳಿದ್ದು ಒಬ್ಳೆ ಇದ್ಕೊಂಡು ಗೇಮ್ಸ್ ಆಡ್ಕೊಂಡಿರ್ತೀನಿ ಅಂತ. ಅಲೋಗ್ ನೀವೇನ್ ಮಾಡ್ತೀರಾ? ಅಲ್ಲಿ ನನ್ ತರ, ಮಮ್ಮಿ ತರ ಡಾಕ್ಟರ್ಸ್ ಬಂದಿರ್ತಾರೆ, ನಮ್ಗಿಂತ ಸೀನಿಯರ್ಸ್ ಬಂದಿರ್ತಾರೆ. ಅಲ್ಲಿ ನಮ್ಗೆ ಡಿಸ್ಕಷನ್ ಇರುತ್ತೆ ಚಿನ್ನು. ಡ್ಯಾಡಿ ಪ್ಲೀಸ್ ಡ್ಯಾಡಿ, ನಾನು ಬರ್ಲಾ? ಚಿನ್ನು, ಹಠ ಮಾಡಬಾರ್ದು. ಶಂಕರ್ ಅಂಕಲ್ ಹೇಳಿದಾರಲ್ವಾ, ಅವ್ರ ಅಣ್ಣನ ಮಗಳನ್ನ ಕರ್ಕೊಂಡ್ ಬರ್ತೀನಿ ಅಂತ. ಅವಳ ಜೊತೆ ಆಟ ಆಡ್ಕೊಂಡಿರೋ ಅಷ್ಟೇ. ಹುಡ್ ಡ್ಯಾಡಿ, ಅವ್ರು ಯಾರು ಅಂತಾನೆ ನನ್ಗೆ ಗೊತ್ತಿಲ್ಲ. ಚಿನ್ನು ಪ್ಲೀಸ್ ಬಾಯ್ಲಿ. ನೀನ್ ಗುಡ್ ಗರ್ಲ್ ಅಲ್ವಾ? ಒಂದ್ ಕೆಲ್ಸ ಮಾಡ್ತೀನಿ, ಮಮ್ಮಿ ಮೊಬೈಲ್ ಫೋನ್ ನ ನೀನು ಕೊಟ್ಟಿರ್ತೀನಿ. ನಾನು ಅವಾಗ ಫೋನ್ ಮಾಡ್ತಿರ್ತೀನಿ, ಸರಿನಾ? ಹಾ, ಮಮ್ಮಿ ಮೊಬೈಲ್ ಫೋನ್ ನನ್ ಕೊಟ್ಟಿರ್ತೀರಾ? ಹಾ, ಏ ಮಮ್ಮಿ ಮೊಬೈಲ್ ಫೋನ್ ಹಂಗೆ, ಮಮ್ಮಿ ಮೊಬೈಲ್ ಫೋನ್ ಹಂಗೆ, ಮಮ್ಮಿ ಮೊಬೈಲ್ ಫೋನ್ ಹಂಗೆ. ಬೇಗ ಕಳ್ಸೆ. ಯಾಕಿಷ್ಟೊತ್ತು? ಸಾರ್ ಅವಾಗಿಂದ ಫೋನ್ ಮಾಡ್ತಾನೆ ಇದ್ದಾರೆ. ರೀ, ನನ್ಗ್ಯಾಕೋ ಭಯ ಆಗ್ತಿದೆ ರೀ. ಏನಾಗಲ್ಲ, ಬೇಗ ಕಳಿಸು. ಬರೀ ಸಾಯಂಕಾಲವರೆಗೂ ತಾನೆ. ಇಲ್ಲಾಂದ್ರೆ ಆ ಮಗುನ ನೋಡ್ಕೊಳಕ್ಕೆ ಆಯಾ ನಾನು ಎಲ್ಲಿ ಹುಡ್ಕೊಂಡು ಹೋಗ್ಲಿ? ಇಲ್ಲೇ ಗೆಸ್ಟ್ ಹೌಸ್ ಪಕ್ಕದ ರೋಡಲ್ಲಿ ಇದ್ದೀನಿ. ಸರಿ ಸರಿ ಸರಿ, ಬೇಗ ಕಳಿಸು. ಆಯ್ತು. ಚಿನ್ನು, ಮೊಬೈಲ್ ಅಲ್ಲಿ ಆಡ್ಬೇಡ, ಬ್ಯಾಟ್ರಿ ಲೋ ಆಗುತ್ತೆ. ಚಾರ್ಜ್ ಮಾಡ್ತೀನಿ ಬಿಡು ಮಮ್ಮಿ. ಹೇಳಿದ್ದಕ್ಕೆಲ್ಲ ಏನಾದ್ರೂ ಒಂದ್ ಹೇಳ್ತೀಯ? ಎಷ್ಟೇ ಆದ್ರೂ ನನ್ನ ಮಗಳಲ್ವಾ? ಹೇ, ಥ್ಯಾಂಕ್ಸ್ ಡ್ಯಾಡಿ. ಸಾರ್, ಬಾಮ. ಇವಳು ನನ್ನ ಅಣ್ಣನ ಮಗಳು ಪ್ರೀತಿ ಅಂತ. ಓ, ಹಾಯ್. ಹಲೋ. ಸ್ವಲ್ಪ ಸಂಕೋಚದ ಸ್ವಭಾವ. ಪ್ರೀತಿ, ಇವಳು ನಮ್ ಚಿನ್ನು. ಹಾಯ್.
ನಾವ್ ಸಂಜೆ ಬರೋವರೆಗೂ ನೀವಿಬ್ರು ಒಟ್ಟಿಗೆ ಇರ್ಬೇಕು. ಓಕೆ? ಪ್ರೀತಿ, ಚಿನ್ನು ನಿನ್ಗೇನು ತೊಂದರೆ ಕೊಡೋದಿಲ್ಲ, ಆದ್ರೆ ಸ್ವಲ್ಪ ಜಾಸ್ತಿ ಮಾತಾಡ್ತಾಳೆ. ಆದಷ್ಟು ಬೇಗ ಬಂದ್ಬಿಡ್ತೀವಿ, ಸರಿನಾ? ಸರಿ ಮೇಡಮ್. ಪ್ರೀತಿ, ಚಿನ್ನು ಹತ್ರ ಮೊಬೈಲ್ ಇದೆ, ಆಗಾಗ ಫೋನ್ ಮಾಡ್ತಿರ್ತೀನಿ. ಶಂಕರ್ ಸರ್, ಇವ್ರಿಗೆ ಮಧ್ಯಾಹ್ನಕ್ಕೆ ಊಟ ಹೇಳಿದಿರಲ್ಲ? ಹೇಳಿದ್ದೀನಿ ಡಾಕ್ಟ್ರೆ. ಥ್ಯಾಂಕ್ ಯು. ಐಸ್ ಕ್ರೀಮ್ ಹೇಳಿದ್ರೆ ತಾನೇ ಅಂಕಲ್? ಐಸ್ ಕ್ರೀಮಾ? ಹೇಳಿದ್ದೀನಮ್ಮ. ಸರ್, ನಾನ್ ಕಾರ್ ಹತ್ರ ಇರ್ತೀನಿ. ಪ್ರೀತಿ, 1 ನಿಮಿಷ ಬರ್ತೀಯಾ? ಡ್ಯಾಡಿ, ಫುಲ್ ಐಸ್ ಕ್ರೀಮ್ ನಾನೇ ತಿಂತೀನಿ. ನಿಮ್ಗೊಂಚೂರು ಮಿಕ್ಸ್ ಅಲ್ಲ. ಓಕೆನಾ? ಚಿನ್ನು, ಫ್ಲಾಸ್ಕ್ ಅಲ್ಲಿ ಹಾಲಿದೆ, ನಿನಗ್ ಬೇಕಾದಾಗ ಕುಡಿ. ಓಕೆ ಮಮ್ಮಿ. ಬಾಯ್. 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 ಪ್ರೀತಿ, ಸರಿಯಾಗಿ ಬಾಗ್ಲು ಹಾಕೋ. ಹೆದರ್ಕೊಂಡ್ಯಾ? ನಾನೇ ಕರ್ದಿದ್ದು, ಬಾ. ಬಾ, ಕೂತ್ಕೋ. ಸರಿಯಾಗಿ ಕೂತ್ಕೋ. ನನ್ನ ಹೆಸರು ಪ್ರೀತಿ ಅಲ್ವಾ? ನನ್ನ ಹೆಸರು ಚಿನ್ನು. ನಾವಿಬ್ರು ಫ್ರೆಂಡ್ಸ್. ನಿನಗೆ ಕತೆ ಹೇಳಕ್ ಬರುತ್ತಾ? ಬರಲ್ವಾ? ಮಮ್ಮಿಗೆ ಎಷ್ಟೊಂದ್ ಕತೆ ಗೊತ್ತಿದೆ. ನನ್ಗೆ ಆಟ ಬೋರ್ ಆದಾಗೆಲ್ಲ ಅಮ್ಮ ಕತೆ ಹೇಳ್ತಾರೆ. ನಿಮ್ಮನೆ ಎಲ್ಲಿರೋದು? ಇಲ್ಲೇ ಸ್ವಲ್ಪ ದೂರ. ಹೌದಾ? ನಮ್ಮನೆ ತುಂಬಾ ದೂರ, ಅಮೆರಿಕದಲ್ಲಿ. ಸೀಮೆಲೆ ಫ್ಲೈಟ್ ನಲ್ಲಿ ಹೋಗ್ಬೇಕು. ಅಲ್ಲಿ ನಮ್ಮ ಹತ್ರ 2 ಕಾರ್ಸ್ ಇದೆ. ಬೆಳಗ್ಗೆ ಎದ್ ನೋಡೋ ಅಷ್ಟ್ರಲ್ಲಿ ಕಾರ್ ಮೇಲೆಲ್ಲ ಬರ್ಫ್ ಕೂತಿರುತ್ತೆ. ನಾನು ಮತ್ತೆ ಡ್ಯಾಡಿ ಅದ್ರಲ್ಲಿ ಆಟ ಆಡ್ಕೊಂಡು ಕ್ಲೀನ್ ಮಾಡ್ತೀವಿ. ನಾವು ಅಮೆರಿಕಾಗ ಹೋಗಿ 2 ಇಯರ್ಸ್ ಆಯ್ತು. ಅದಕ್ಕಿಂತ ಮುಂಚೆ ಶಿವಮೊಗ್ಗದಲ್ಲಿದ್ವಿ. ಅಲ್ಲಿ ನನ್ನ ಅಜ್ಜಿ, ಅಂಕಲ್, ಆಂಟಿ, ಸುರೇಶ್ ಎಲ್ಲ ಇದ್ರು. ಬನಾನಾ ಟ್ರೀಸ್ ಮತ್ತೆ ಮ್ಯಾಂಗೋ ಟ್ರೀಸ್ ಎಲ್ಲಾನು ಇತ್ತು. ಅಲ್ಲಿ ನಾನು ಆಟ ಆಡ್ಕೊಂಡಿದ್ದೆ. ನಿಮ್ ಮಮ್ಮಿ ಡ್ಯಾಡಿ ಎಲ್ಲಿದ್ದಾರೆ? ಏನಾಯ್ತು? ಬೋರ್ ಆಗ್ತಾ ಇದ್ಯಾ? ನಾನೊಬ್ಳೆ ಮಾತಾಡ್ತಾ ಇದ್ದೀನಿ ಅಂತ? ನೀನು ಏನೆಲ್ಲ ಮಾತಾಡು. ಸರಿ ಬಾ, ಮೇಲ್ಗಡೆ ರೂಮ್ ನಲ್ಲಿ ಮಮ್ಮಿ ಲ್ಯಾಪ್ಟಾಪ್ ಇದೆ, ಅದ್ರಲ್ಲಿ ಗೇಮ್ಸ್ ಆಡೋಣ. ಬಾ ಬಾ.
ಬೇರೆ ಗೇಮ್ ಆಡೋಣ ಬಾ. ಚಿನ್ನ ಮಾಡ್ತಾ ಇರು, ನಾನು ನೀರು ಕುಡಿದು ಬರ್ತೀನಿ. ಸರಿ. Good morning, everyone. We welcome one and all for this conference, and all should be glad to have the best doctors here with us today. What's life all about? With all the war, pain, and trouble in this world, some people think life is not worth living. And for some of us, just getting out of the bed in the morning is a major struggle. But it doesn't have to be in this way. Life can be
ಪ್ರೀತಿ ಯಾಕೆ ಹೆದರ್ಕೊಂಡ್ಯಾ? ಯಾಕೆ ಬ್ಯಾಡ್ ಡ್ರೀಮ್ಸಾ? ಒಬ್ಳೇ ಇದ್ರೆ ಭಯಾನ ನಿಂಗೆ? ಏನ್ ಹೆದರ್ಕೋಬೇಡ, ನಾನಿದ್ದೀನಿ. ಅದಕ್ಕೆ ಹೇಳಿದ್ದು ನನ್ ಜೊತೆ ಗೇಮ್ಸ್ ಆಡೋದಕ್ಕೆ. ಹೋಗ್ಲಿ ಬಿಡು, ಕೆಳಗಡೆ ರೂಮ್ನಲ್ಲಿ ಸ್ಟೋರಿ ಬುಕ್ಸ್ ಇದೆ, ಅದನ್ನ ಹೋಗ್ ತರ್ತೀನಿ. ಆಮೇಲೆ ನಾನೇ ಬಂದ್ ನಿಂಗೆ ಸ್ಟೋರೀಸ್ ಹೇಳ್ತೀನಿ. ನೀನ್ ಹೋಗ್ಬೇಡ, ನಾನೇ ಹೋಗ್ತೀನಿ. ಸರಿ, ಕೆಳಗಡೆ ರೂಮ್ನಲ್ಲಿ ಒಂದು ಚಿಕ್ಕ ಸುಟ್ಕೇಸ್ ಇದೆ, ಅದ್ ನಂದು, ಅದ್ರೊಳಗಿದೆ ತಗೊಂಬಾ. ಡ್ಯಾಡಿ ಫೋನ್, ಡ್ಯಾಡಿ. ಹಲೋ,
ಕುಟ್ಕೊಂಡಿದ್ಯಾ? ನಾನ್ ನಿಂಗೆ ಸುಟ್ಕೇಸ್ ಅಲ್ಲಿ ಇರೋ ಸ್ಟೋರಿ ಬುಕ್ಸ್ ತಾನೇ ತಗೊಂಬ ಅಂತ ಹೇಳಿದ್ದು. ಪರ್ಮಿಷನ್ ಇಲ್ದೆ ಬೇರೆ ಸುಟ್ಕೇಸ್ ಮುಟ್ಬಾರ್ದು ಅಂತ ಗೊತ್ತಿಲ್ವಾ ನಿಂಗೆ? ಮಮ್ಮಿ ಸೀರೆ ಬಿಚ್ಬಿಟ್ಟು ಇದೆಲ್ಲ ಹೆಂಗಿತ್ತೋ ಹಂಗೆ ನೀಟಾಗಿ ಮಡ್ಚಿಡು. ನಿಂಗೆ ಗೇಮ್ಸ್ ಮತ್ತೆ ಸ್ಟೋರಿ ಬುಕ್ಸ್ ಅಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಟಿವಿ ನೋಡ್ಕೊಂಡು ಹೋಗಿ ಕುತ್ಕೋ. ಮೊದ್ಲು ಮಮ್ಮಿ ಸೀರೆನ ಬಿಚ್ಚು. ಚಿನ್ನು, ಸಾರಿ, ಮಮ್ಮಿಗೆ ಹೇಳ್ಬೇಡ. ಸರಿ, ಹೇಳಲ್ಲ. ಥ್ಯಾಂಕ್ ಯು. ನಾನು ಕೆಳಗಡೆ ಟಿವಿ ನೋಡ್ತಾ ಇರ್ತೀನಿ. ಓಕೆ. Drugs need to be immediately administered within minutes, post or during a medical emergency. Medicines which have the potential to sustain life or prevent any further complications are said to be life-saving medicines. Get set up. I'll give you a couple of free tickets to the convention I'm on. He saw me, but I don't think he saw the puppy. Mom. The boss. He's announced the final list. We have breaking. Sorry for the inconvenience, ma'am. Yeah. We are not getting evicted. This time we are okay. I'm telling you, I know they've got animals here. I know it. The horse Spitfire took quite a spill, and the crowd was shocked when an unidentified spectator ran onto the track.
ಪ್ರೀತಿ 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 ಏನಾಯ್ತು? ಯಾಕೆ ಹಿಂಗ್ ಎದ್ರುಕೊಂಡಿದ್ಯಾ? ಕಾಲಿಂಗ್ ಬೆಲ್ ಸೌಂಡ್ ಆಗ್ತದೆ. ಊಟ ಬಂದಿರ್ಬೇಕು. ಇಲ್ಲ ಇಲ್ಲ, ರೌಡಿ ರೌಡಿ ಬಂದಿರೋದು. ನನ್ನ ಹೊಡೆದು ರೂಮಲ್ಲಿ ಕೂಡ ಹೋಗ್ತಿದ್ದ, ಅಮ್ಮನ ಹೇಳ್ಕೊಂಡು ಹೋಗ್ತಿದ್ದ. ರೌಡಿನೂ ಇಲ್ಲ ಯಾರು ಇಲ್ಲ. ಶಂಕರ್ ಅಂಕಲ್ ಹೇಳಿಲ್ಲ ಊಟ ಬರುತ್ತೆ ಅಂತ. ನಾನೇ ಹೋಗಿ ನೋಡ್ತೀನಿ. ಚಿನ್ನು ಚಿನ್ನು ಹೋಗ್ಬೇಡ. ಊಟನೇ ಬಂದಿರೋದು. ನಾನು ಹೇಳಿಲ್ವಾ ಇದ್ರಲ್ಲಿ ಐಸ್ ಕ್ರೀಮ್ ಇದೆ, ತಗೊಂಬಾ. ಚಿನ್ನು 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 ಚಿನ್ನು
ನಾನ್ ನಿಂಗೆ ಭಯ ಹೋಗಿದ್ಯೋ ಇಲ್ವೋ ಅಂತ ಟೆಸ್ಟ್ ಮಾಡ್ದೆ. ಹೋಗ್ ಚಿನ್ನು, ನಾನ್ ನಿನ್ ಜೊತೆ ಮಾತಾಡಲ್ಲ. ಸಾರಿ 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 ಸುಮ್ನೆ ತಮಾಷೆ ಮಾಡಿದ್ದು. ಐಸ್ ಕ್ರೀಮ್ ನಿನ್ಗೆ? ನನ್ಗೆ ಬೇಡ. ಸರಿ, ನೀನ್ ಊಟ ಮಾಡಂಗಿದ್ರೆ ಹೋಗ್ ಮಾಡು. ಪ್ರೀತಿ, ಹೆದರ್ಕೋಬೇಡ, ನಾನು ನಿನ್ಗೇನು ಮಾಡಲ್ಲ. ಇಲ್ಲಿಗೆ ಯಾಕೆ ಬಂದೆ? ಹೋಗು, ಹೊರಟು ಹೋಗು. ನಾನ್ ಬಂದಿರೋದು ನಿನ್ನೊಳ್ಳೇದಕ್ಕೆ. ನೀನ್ ರೌಡಿ, ನೀನ್ ಕೆಟ್ಟವನು. ಏನಾದ್ರೂ ಹೇಳ್ಕೊ, ಆದ್ರೆ ಅದನ್ ಮಾತ್ರ ತಿನ್ಬೇಡ. ತಿಂತೀನಿ, ತಿಂತೀನಿ. ನೀನೇ ಹೇಳಕ್ಕೆ. ಅದ್ರಲ್ಲಿ ವಿಷ ಇದೆ. ಇದು ನಿಂದೆ ಕೆಲ್ಸ, ಗೊತ್ತು ನನ್ಗೆ. ಚಿನ್ನು, 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 ಚಿನ್ನು. ಸರಿ, ಮಲ್ಕೋ. ಪ್ರೀತಿ, ನಾನಿಲ್ಲಿದ್ದೀನಿ. ಬದುಕಿದಾಳ ಸತ್ತಿದಾಳ ಆ ಹುಡುಗಿ? ನಿಂಗ್ಯಾಕೆ? ಮೊದ್ಲು ನೀಲಿಂದ ಹೋಗಿ ಸಾಯಿ. ನಾ ಚಿಕ್ಕವಳಿದ್ದಾಗ ನನ್ಗೆ ಅಮ್ಮನ್ಗೆ ತೊಂದರೆ ಕೊಟ್ಟಿದ್ದು ಸಾತಾಗ್ಲಿಲ್ವಾ ನಿನ್ಗೆ? ಈಗಲೂ ಯಾಕೆ ಹಿಂಸೆ ಕೊಡ್ತೀಯ? ನಿಮ್ಮಮ್ಮ ನಿಂಗೆ ಎಷ್ಟಿಷ್ಟನೋ ನೀನ್ ನನ್ಗೆ ಅಷ್ಟೇ ಇಷ್ಟ. ಪ್ರೀತಿ, 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 ಮಾಡ್ತೇಳು. ಪ್ರೀತಿ, ಪ್ರೀತಿ, ಏನ್ ಮಾಡ್ತಾ ಇದೀಯಾ? ಏನೂ ಇಲ್ಲ. ನೀನ್ ಹೋಗು, ಹೋಗು. ನನಗೆ ನೀರ್ ಬೇಕು. ನಾನ್ ತಗೊಂಡ್ ಬರ್ತೀನಿ. ನೀನು ರೂಮ್ ಒಳಗೆ ಹೋಗು. ಹೋಗು, ಬಾಗಿಲು ಹಾಕೋ. ಹೋಗು.
ಹೋಗ್ಬೇಡ. ಪ್ರೀತಿ ಬಿಡು ಪ್ರೀತಿ. ಪ್ರೀತಿ ಅಲ್ವಾ? ಇಲ್ಲ ಅಂದ್ರೆ ಏನ್ ಮಾಡ್ತೀನಿ ಗೊತ್ತಾ ನಿನ್ನ? ಪ್ರೀತಿ ಬಿಡು ಪ್ರೀತಿ. ಒಂದ್ ನಿಮಿಷ ಫೋನ್ ಕೊಡಿ. ಡ್ಯಾಡಿ ಏನ್ ಮಾಡ್ತಾ ಇದ್ದಾಳೆ ನಮ್ ಚಿನ್ನು? ಮಮ್ಮಿ ಮಲ್ಕೊಂಡಿದ್ದೀನಿ. ಊಟ ಮಾಡ್ತೀಯೋ ಇಲ್ವಮ್ಮ? ಇನ್ನೂ ಇಲ್ಲ. ಐಸ್ ಕ್ರೀಮ್ ತಿನ್ನಲ್ಲ. ಪ್ರೀತಿ ಎಲ್ಲಿದ್ದಾಳೆ? ಕೆಳಗಡೆ ಇದ್ದಾಳೆ. ನೀನು ಊಟ ಮಾಡಿ ಹೋಗು ಅಂತ ಆಗ್ಲೇ ಕಳಿಸ್ದೆ. ಇಷ್ಟೊತ್ತು ಅವಳ ಹತ್ರನೇ ಮಾತಾಡ್ತಾ ಇದ್ಯಾ? ಅಯ್ಯೋ ಮಮ್ಮಿ, ಅವಳು ಮಾತೇ ಆಡೋದಿಲ್ಲ. ತುಂಬಾ ಬೋರು.
ಅದಕ್ಕೆ ನಾನು ಗೇಮ್ಸ್ ಆಡ್ಕೊಂಡಿದ್ದೆ. ಸರಿ ಊಟ ಮಾಡ್ಬಿಡು. ಮಮ್ಮಿ, ಪ್ರೀತಿ ಸ್ವಲ್ಪ ಕ್ರ್ಯಾಕ್ ಅನ್ಸುತ್ತೆ, ಅದಕ್ಕೆ ಒಬ್ಬೊಬ್ಳೆ ಮಾತಾಡ್ಕೊಳ್ತಾ ಇರ್ತಾಳೆ. ಚಿನ್ನು, ಹಾಗೆಲ್ಲ ಹೇಳ್ಬಾರ್ದು. ನಿಜವಾಗ್ಲೂ ಮಮ್ಮಿ? ಓಕೆ, ನಾನು ಆಮೇಲೆ ಫೋನ್ ಮಾಡ್ತೀನಿ, ಆಯ್ತಾ? ಓಕೆ, ಬಾಯ್ ಬಾಯ್. ಹಾಲ್ ತಂದ್ಯಾ? ಊಟ ಊಟ ಚೆನ್ನಾಗಿಲ್ಲ, ಅದಕ್ಕೆ ಹಾಲು ತಂದೆ. ನನ್ಗೂ ಊಟ ಮಾಡಕ್ಕೆ ಇಷ್ಟ ಅಲ್ಲ, ಸುಮ್ನೆ ಮಮ್ಮಿ ಡ್ಯಾಡಿ ಫೋರ್ಸ್ ಮಾಡ್ತಾರೆ. ಬಾ. ಎಲ್ಲಿಗೆ? ಆಗ್ಲೇ ನಿನ್ ಮಮ್ಮಿ ಸೀರೆ ಉಟ್ಕೊಂಡಾಗ ನಾನು ನಿನ್ ಬೈದ್ನಲ್ಲ, ಬೇಜಾರಾಯ್ತಾ? ಈಗ ನೀನ್ ಯಾವ್ದ್ ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೊ, ನಾನೇ ನಿನ್ ಗಿಫ್ಟ್ ಹಾಕೊಡ್ತೀನಿ. ಬೇಡ, ಮಮ್ಮಿ ಬಳ್ಳಿ. ಮಮ್ಮಿ ಏನು ಅನ್ನಲ್ಲ, ಬಾ. ಬೇಡ, ಕೆಳಗೆ ಹೋಗ್ಬಾರ್ದು. ಯಾಕೆ ಹೋಗ್ಬಾರ್ದು? ಹೇಳಿದ್ನಲ್ಲ ಬೇಡ ಅಂತ. ನಂಗ್ ಗೊತ್ತು ನೀನೇನು ಮಾಡಿದ್ಯಾ, ಅದಕ್ಕೆ ಕೆಳಗಡೆ ಹೋಗೋದ್ ಬೇಡ ಅಂತ ಇದ್ಯಾ. ನಾನ್ ನೋಡ್ಬೇಕು, ನಡಿ. ನಿಂಗೆ ಒಂದ್ಸಲ ಹಿಡಿದ್ರೆ ಅರ್ಥ ಆಗಲ್ವಾ? ಸುಮ್ನೆ ಹಠ ಮಾಡ್ಬೇಡ, ಸುಮ್ನೆ ಮಲ್ಕೊ, ಇಲ್ಲ ಆಟ ಆಡ್ಕೊ. ಮಮ್ಮಿಗೆ ಫೋನ್ ಮಾಡ್ತೀನಿ. ಮಮ್ಮಿ, ಡ್ಯಾಡಿ, ಹಾಯ್ ಅಕ್ಕ, ಅಲ್ಲಿಗೆ ಹೋಗ್ತಾ ಇದ್ದೀನಿ. ಬೆಳಿಗ್ಗೆಯಿಂದ 5ನೇ ಸಲ ರಿಮೈಂಡ್ ಮಾಡ್ತಿದ್ಯಾ. ಓಕೆ ಅಕ್ಕ. ಡಾಕ್ಟರ್ ಸುಮಂತ್ ಅವ್ರ ಮಗಳ ಹೆಸರು ಏನಂತಂದೆ ನೀನು? ಓಕೆ ಚಿನ್ನು. ಓಕೆ ಅಕ್ಕ, ಬಾಯ್. ಎಕ್ಸ್ಕ್ಯೂಸ್ ಮೀ, ಡಾಕ್ಟರ್ ಸುಮಂತ್. ನಾನು ಡಾಕ್ಟರ್ ಸಿದ್ಧಾರ್ಥ್. I know, sir. One of the best psychiatrists we have. ನಿಮ್ಮ ಪ್ರೆಸೆಂಟೇಷನ್ ತುಂಬಾ ಚೆನ್ನಾಗಿತ್ತು. ಐ ಆಮ್ ರಿಯಲಿ ಇಂಪ್ರೆಸ್ಡ್. Thank you. ಕರೆಕ್ಟ್ ಆಗಿ ಹೇಳಿದ್ರಿ. ಮುಂದಿನ ತಿಂಗಳು ಅಮೆರಿಕಾದಲ್ಲಿ ವರ್ಲ್ಡ್ ಮೀಟ್ ನಲ್ಲಿ ಈ ಪ್ರೆಸೆಂಟೇಷನ್ ನೀವು ಮಾಡಬೇಕು. ಓಕೆ ಸರ್, ಬಟ್ ಆಕ್ಚುಲಿ ನಾನು ನಿಮ್ಮನ್ನ ಪರ್ಸನಲ್ ಆಗಿ ಭೇಟಿ ಮಾಡ್ಬೇಕು ಅಂತ ಅಂದ್ಕೊಂಡೆ, ಆದ್ರೆ ಇವತ್ತು ರಾತ್ರಿ ನೀವು ಹೊರಡ್ತಾ ಇದ್ದೀನಿ. ಪರವಾಗಿಲ್ಲ, ಮುಂದಿನ ತಿಂಗಳು ಮೀಟ್ ಮಾಡ್ತೀವಲ್ಲ, ಅಲ್ಲಿ ಕೂತು ಮಾತಾಡೋಣ. Thank you, sir. See you. Thank you. ಒಂದ್ ನಿಮಿಷ ಬಂದೆ. ಏನ್ ಹೇಳಿದ್ರು? ತುಂಬಾ ಇಂಪ್ರೆಸ್ ಆಗಿದ್ದಾರೆ. ನೆಕ್ಸ್ಟ್ ಮಂತ್ ವರ್ಲ್ಡ್ ಮೀಟ್ ಅಲ್ಲಿ ಮೀಟ್ ಮಾಡ್ತೀನಿ ಅಂದಿದ್ದಾರೆ. ಓಕೆ, ಚಿನ್ನಗೊಂದ್ಸತಿ ಫೋನ್ ಮಾಡ್ಬಿಡಿ. ನಾ ಒಂದ್ ನಿಮಿಷ ಬಂದೆ. ಹಲೋ ಚಿನ್ನು, ಪ್ರೀತಿನಾ? ಹೌದು ಸರ್. ಚಿನ್ನು ಏನ್ ಮಾಡ್ತಿದ್ದಾಳೆ? ಮಲ್ಗಿದಾಳೆ. ಓ, ಊಟ ಮಾಡಿದ್ಲಾ? ನಿಮ್ದು ಊಟ ಆಯ್ತಾ? ಹ್ಞೂ, ಇಬ್ರು ಮಾಡಿದ್ವಿ. ಚಿನ್ನು ಒಂದ್ ಹಾಲು ಕುಡಿದ್ಲು. ಮೇಲ್ಗಡೆ ರೂಮಲ್ಲಿ ಮಲ್ಗಿದಾಳೆ. ಎಬ್ಬಿಸ್ಲಾ? ಬೇಡ ಬೇಡ, ಮಲಗಿರ್ಲಿ ಬಿಡು. ನಾನು ಮತ್ತೆ ಫೋನ್ ಮಾಡ್ತೀನಿ. ಓಕೆ, ಸರಿ. like a sunflower that follows every moment of the sun. So I turn towards you to follow you, my Lord. It's simplicity, charity I follow. It's simplicity.
ಬಳ್ಳಿಗೆ Guys dressed in black, remember? ಬನ್ನಿ, ಒಳಗಡೆ ಬನ್ನಿ. Sure. ಬನ್ನಿ. ನೀವು ಪ್ರೀತಿ. ನಾನು ಡಾಕ್ಟರ್ ಸುಮಂತ್ ಅವ್ರ ಮಗಳು ಚಿನ್ನನ್ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಓ, ಚಿನ್ನುಗೋಸ್ಕರ ಬಂದ್ರಾ? ಆಕ್ಚುಲಿ ನಾನು ಅವಳ ನೋಡ್ಕೊಳಕ್ಕೆ ಬಂದಿದ್ದು. ಆದ್ರೆ ಚಿನ್ನು ಅವಳ ಮಮ್ಮಿ ಡ್ಯಾಡಿ ಹೋಗ್ಬೇಕಾದ್ರೆ ನಾನು ಬರ್ತೀನಿ ಅಂತ ಹಠ ಮಾಡಿದ್ಲು. ಅವರೇ ಕರ್ಕೊಂಡು ಹೋದ್ರು. ಅದು ಬೆಳಿಗ್ಗೆಯಿಂದ ನಾನು ಒಬ್ಳೇ ಎದ್ದು ಬೋರ್ ಆಗ್ತಿದೆ. ಒಂದು 10 ನಿಮಿಷ ಸ್ಪೇರ್ ಮಾಡ್ಬೋದಲ್ವಾ ನನಗೋಸ್ಕರ, ಪ್ಲೀಸ್? ಓಕೆ. No thanks. ಹಾಗಾದ್ರೆ ಏನ್ ಬೇಕು ನಿಮ್ಗೆ? ಏನು ಬೇಡ. ನೀವು ಸ್ಮೋಕ್ ಮಾಡ್ತೀರಾ? ಹೌದು. ಒಂದ್ ಸಿಗರೇಟ್ ಕೊಡ್ತೀರಾ? How about some fun handsome? I'm sorry. ನಾನು ಹೊರಡ್ತೀನಿ. Come on, please. Please, stop it. ಯಾಕೆ? ನಾನ್ ನಿಮ್ಗೆ ಇಷ್ಟ ಆಗ್ಲಿಲ್ವಾ? ಓಕೆ, ನೀವಿಲ್ಲಿಂದ ಹೊರಡಿ. ಮೇಲ್ಗಡೆ ಯಾರೋ ಬಾಗಿಲು ತರ್ತಾ ಇದ್ದಾರೆ. ಬೇರೆ ಯಾರಿದ್ದಾರೆ ಮನೆಯಲ್ಲಿ? ಯಾರು ಇಲ್ಲ. ಇಲ್ಲ, ಯಾರೋ ಇದ್ದಾರೆ. ಬನ್ನಿ ಈ ಕಡೆ. ಯಾರು ಇಲ್ಲ.
ಇಲ್ಲ, ಯಾರೋ ಇದ್ದಾರೆ. ಹೇಳಿದ್ನಲ್ಲ ಯಾರು ಇಲ್ಲ ಅಂತ. ಎಲ್ಲ ಡೋರ್ಸ್ ಲಾಕ್ ಆಗಿದೆ. ಆ ಡೋರ್ ಮಾತ್ರ ತೆಗಿಬೇಡಿ. ತೆಗಿಬೇಡಿ. ಯಾಕೆ? ಪ್ಲೀಸ್ ತೆಗಿಬೇಡಿ. ಇಲ್ಲ, ನಾನು ನೋಡ್ಲೇಬೇಕು. ನೋಡಿ, ಇವನೇ ರೌಡಿ. ಬೆಳಿಗ್ಗೆ ಅವ್ರು ಹೋದ್ಮೇಲೆ ನನ್ನ ಅಟ್ಯಾಕ್ ಮಾಡೋಕೆ ಟ್ರೈ ಮಾಡ್ದ. ನಾನು ಇವನ ಹೊಡೆದು ಕಟ್ ಹಾಕಿದ್ದೀನಿ. ರೀ, ಯಾರಿದಾರಲ್ಲಿ? ಯಾರು ಇಲ್ಲ. ಕುರ್ಚಿ ಕಟ್ ಆಗಿದ್ದಾನಲ್ಲ, ಅವನೇ ರೌಡಿ. ರೀ, ಬರೀ ಕುರ್ಚಿನ ಕಟ್ ಹಾಕಿದೀರಾ, ಅಲ್ಲಿ ಯಾವ ರೌಡಿನೂ ಇಲ್ಲ. ನಿಮ್ಗೇನಾದ್ರೂ ತಲೆಗಿಲೆ ಕೆಟ್ಟಿದ್ಯಾ? ಹಾಗ ಬಿಚ್ಬೇಡಿ. ಅವನು ಮತ್ತೆ ನನ್ಗೆ ಚಿನ್ನುಗೆ ತೊಂದರೆ ಕೊಡ್ತಾನೆ. ಚಿನ್ನುನಾ? ಎಲ್ಲಿದ್ದಾಳೆ ಚಿನ್ನು? ಮೇಲ್ಗಡೆ ರೂಮಲ್ಲಿ ಸೇಫ್ ಆಗಿದ್ದಾಳೆ. ಪ್ಲೀಸ್ ಹಗ್ಗ ಬಿಚ್ಬೇಡಿ. ರೀ, ಏನ್ರಿ ನೀವು? ಯಾರು ಇಲ್ಲ ಇಲ್ಲಿ. ಬೇಡ ಬೇಡ. ತಗೊಳ್ಳಿ, ಯಾವ ರೌಡಿನೂ ಇಲ್ಲ ಅಲ್ಲಿ. ಹೋಗಿ ಚಿನ್ನನ್ ಕರ್ಕೊಂಬನ್ನಿ. ತಪ್ಸ್ಕೊಂಡ್ಬಿಟ್ಟ. ನೋಡಿ, ಡೋರ್ ಓಪನ್ ಆಗಿದೆ. ಅವನು ಬಾಗಲ್ ತೆಕ್ಕೊಂಡು ಹೋಗಿದ್ದಾನೆ. ರೀ, ನಾನು ಆಗ್ಲೇ ಬಂದಾಗ ನೀವು ಬಾಗಿಲು ಹಾಕೇ ಇಲ್ಲ, ಅದಕ್ಕೆ ತೆಗ್ದೇ ಇದೆ ಅಷ್ಟೇ. ಇಲ್ಲ, ನನ್ಗೆ ಜ್ಞಾಪಕ ಇದೆ. ಆವಾಗ್ಲೇ ನಾನೇ ಬಾಗಲ್ ಹಾಕಿದ್ದು. ದಯವಿಟ್ಟು ಪ್ಲೀಸ್ ನನ್ಗೋಸ್ಕರ ಆಚೆ ಹೋಗಿ ನೋಡಿ. ಅಲ್ಲೇನಾದ್ರೂ ಇದಾನ ನೋಡಿ. ಓ, ಸ್ಟುಪಿಡ್. ರೀ, ಪ್ರೀತಿ, ಪ್ರೀತಿ, ಬಾಗಿಲು ಓಪನ್ ಮಾಡಿ. ಬಾಗಿಲು ತೆಗೀರಿ. ನೀನು ಅದಕ್ಕೆ ತಪ್ಪಿಸ್ಕೊಳಕ್ ಅವ್ನಿಗೆ ಹೆಲ್ಪ್ ಮಾಡ್ದೆ. ರೀ, ಬಾಗಿಲು ಓಪನ್ ಮಾಡ್ರಿ, ನಾನು ಚಿನ್ನು ನೋಡ್ಬೇಕು. ಇಲ್ಲ, ಅವಳ ಮಮ್ಮಿ ಡ್ಯಾಡಿ ಬರೋವರೆಗೂ ನಾನು ಚಿನ್ನ ಹುಷಾರಾಗಿ ನೋಡ್ಕೋಬೇಕು. ಅಕ್ಕ, ನಾನು ಸ್ವಲ್ಪ ಡಾಕ್ಟರ್ ಸುಮಂತ್ ಫೋನ್ ನಂಬರ್ ಕೊಡ್ತೀಯಾ? ಏನು ಆಗಿಲ್ಲ ಅಕ್ಕ, ಹೆದರ್ಕೋಬೇಡ. ಚಿನ್ನು ನಾನು ನೋಡ್ಕೊಂಡು ಹೋಗ್ತಿದ್ದೀನಿ ಅಂತ ಅವ್ರಿಗೆ ಫೋನ್ ಮಾಡಿ ಹೇಳ್ಬೇಕು ಅಷ್ಟೇ. ಚಿನ್ನು, ಹೆದರ್ಕೋಬೇಡ, ನಾನಿದ್ದೀನಿ. ಆ ರೌಡಿ ನಿನ್ಗೇನ್ ಮಾಡೋಕ್ಕೂ ಆಗಲ್ಲ. ಬಾ ಮಲ್ಕೋ. ಯಾಕೆ ನನ್ ಮೇಲ್ ಕೋಪಾನ? ಹಾ ಚಿನ್ನು, ಇನ್ನೇನ್ ಮತ್ತೆ? ರೌಡಿನೂ ಇಲ್ಲ, ಯಾರು ಇಲ್ಲ. ನೀನ್ ಸುಮ್ನೆ ಆಗ್ಲಿಂದ ಹೆದರ್ಕೊಳ್ತಾ ಇದ್ಯಾ? ಇಲ್ಲ ಚಿನ್ನು, ನಿಜವಾಗ್ಲು ಆವಾಗ್ಲೇ ಅವನು ನಿನ್ನ ಹಿಡ್ಕೊಳಕ್ ಬರ್ತಿದ್ದ. ನಾನೇ ಅವನ್ನ ಹಿಡ್ದು ಕಟ್ಟಾಕಿದೆ. ಈಗ ಯಾರಿಗೊಬ್ಬ ಅವನ್ ಕಡೆ ಅವನ್ ಬಂದು ಬಿಡಿಸ್ಬಿಟ್ಟ. ಆ ರೌಡಿ ಹೊರಗೆ ಹೋದ್ನು, ಮನೆ ಒಳಗಡೆ ಇದಾನು ಗೊತ್ತಾಗ್ತಿಲ್ಲ. ಚಿನ್ನು, ನೀ ಇಲ್ಲೇ ಇರೋ, ಓಕೆ? ನಾನ್ ಕೆಳಗಡೆ ಇರ್ತೀನಿ, ಆಯ್ತಾ? ಪ್ರೀತಿ, ಪ್ರೀತಿ, ಪ್ರೀತಿ.
ದಿಸ್ ಇಸ್ ರೇಖಾ, ಮೈ ವೈಫ್. ನಮಸ್ತೆ. ನಮಸ್ಕಾರ. ಓ, ಸರ್. ಹಲೋ ಡಾಕ್ಟರ್ ಸುಮಂತ್. ಎಸ್ ಸ್ಪೀಕಿಂಗ್. ಸರ್ ನಾನು ಪ್ರದೀಪ್ ಮಾತಾಡ್ತಿರೋದು, ಸುಮತಿ ಅವ್ರ ತಮ್ಮ. ಹಾ, ಹೇಳು ಪ್ರದೀಪ್. ಸರ್ ನಾನು ನಿಮ್ ಗೆಸ್ಟ್ ಹೌಸ್ ಅಲ್ಲಿ ಇದ್ದೀನಿ. ಸರ್ ಚಿನ್ನು ನಿಮ್ ಜೊತೆ ಇದ್ದಾಳ? ಇಲ್ವಲ್ಲ, ಯಾಕೆ? ಸರ್ ಮತ್ತೆ ಈ ಹುಡುಗಿ ಚಿನ್ನು ನೀವೇ ಕರ್ಕೊಂಡು ಹೋದ್ರಿ ಅಂತ ಹೇಳ್ತಿದ್ದಾಳೆ ಸರ್. ಆಮೇಲೆ ಅವಳೆ ಚಿನ್ನು ಮೇಲ್ಗಡೆ ರೂಮಲ್ಲಿ ಸೇಫ್ ಆಗಿದ್ದಾಳೆ ಅಂತಿದ್ದಾಳೆ. ನನಗೆ ಯಾಕೋ ಏನು ಅರ್ಥ ಆಗ್ತಿಲ್ಲ ಸರ್. ನೀವು ಆದಷ್ಟು ಬೇಗ ಇಲ್ಲಿಗೆ ಬಂದ್ರೆ ಒಳ್ಳೇದು. ನನಗೇನೋ ಈ ಹುಡುಗಿ ಮೆಂಟಲಿ ಡಿಸ್ಟರ್ಬ್ ಅನ್ಸ್ತಿದೆ ಸರ್. ಹೌದಾ? ನಾವೀಗಲೇ ಬರ್ತಿದ್ದೀವಿ. ನನ್ಗೆ ಗೊತ್ತಿರ್ಲಿಲ್ಲ. It's okay. ರೇಖಾ, ಚಿನ್ನು ತೊಂದರೆಯಲ್ಲಿದ್ದಾಳೆ. ಚಿನ್ನುನಾ? ಹಾ, ಏನಾಯ್ತು? ಮೊದಲು ಫೋನ್ ಮಾಡಿ. ಮಾಡ್ತಾ ಇದ್ದೀನಿ, ರಿಸೀವ್ ಮಾಡ್ತಾ ಇಲ್ಲ. ಅರ್ಜೆಂಟ್ ಗೆಸ್ಟ್ ಹೌಸ್ಗೆ ಹೋಗ್ಬೇಕು. ಗೆಸ್ಟ್ ಹೌಸಾ? ಹೌದು ಸರ್. ಮಗುನ ಅಲ್ಲಿ ಬಿಟ್ಟು ಬಂದಿದ್ದೀವಿ. ರೇ ಶಂಕರ್, ಬನ್ರಿ ಇಲ್ಲಿ. ಎಂತವಳನ್ನ ಕರ್ಕೊಂಡ್ ಬಂದಿದ್ದೀನಿ. ಯಾಕೆ ಸರ್? ಮಗುನ ಕೂಡಕೊಂಡು ಬಾಗ್ಲನ್ನ ಲಾಕ್ ಮಾಡ್ಕೊಂಡಿದ್ದಾಳೆ. ಅಯ್ಯೋ ದೇವ್ರೆ. ನಾವೀಗ ಗೆಸ್ಟ್ ಹೌಸ್ಗೆ ಹೋಗ್ಬೇಕು. ಬನ್ನಿ ಸರ್, ಪ್ಲೀಸ್ ಎಕ್ಸ್ಕ್ಯೂಸ್. ನಡೀರಿ, ನಾನು ಬರ್ತೀನಿ. ಕಮ. ಪ್ರೀತಿ, ಮತ್ತೆ ಬಂದ್ಯಾ ನೀನು? ಕೂತ್ಕೋ ಪ್ರೀತಿ. ಹೆದರ್ಕೋಬೇಡ, ನಾನು ನಿನ್ಗೇನು ಮಾಡಲ್ಲ. ನನಗ್ ಬೇಕಾಗಿರೋದು ಆ ಹುಡುಗಿ.
ಬಂದಿದ್ದಾನೆ. ಅದೇ ಆ ರೌಡಿ ನೀನ್ ಎತ್ಕೊಂಡು ಹೋಗ್ತೀನಿ ಅಂತ ಮೇಲ್ ಬರ್ತಿದ್ದಾನೆ. ಪ್ರೀತಿ, ಇಲ್ಲಿ ನಮ್ಮಿಬ್ರಿನ್ ಬಿಟ್ರೆ ಇನ್ ಯಾರು ಇಲ್ಲ. ಆಗ್ಲೇ ನಾನ್ ಮೇಲಿಂದ ನೋಡ್ದಾಗ ಇಲ್ಲ ಇಲ್ಲ ಚಿನ್ನು, ಅವನಿಲ್ಲೇ ಇದ್ದಾನೆ. ನೋಡು, ಅಲ್ಲೇ ಇದ್ದಾನೆ ಬಾಗಿಲ ಹತ್ರ. ಮಾತಾಡ್ಬೇಡ. ಅವನು ಆ ಕಡೆ ಹೋದ ಅನ್ಸತ್ತೆ. ಮಮ್ಮಿ ಡ್ಯಾಡಿ ಬರೋವರೆಗೂ ಇಲ್ಲೇ ಇರೋಣ, ಓಕೆನಾ? ಸರಿ. ಪ್ರದೀಪ್, ಹೌದು ಸರ್. ನಾನ್ ಸುಮಂತ್. ಏನಾಯ್ತು? ಅದೇ ಸರ್, ಪ್ರೀತಿ ಅಂತಲ್ಲ ಅವಳ ಹೆಸರು. ಆ ಹುಡುಗಿ ಯಾಕೋ ಹುಚ್ಚುಚ್ಚಾಗಿ ಬಿಹೇವ್ ಮಾಡ್ತಿದ್ದಾಳೆ. ಯಾವನು ರೌಡಿ ಇದ್ದಾನೆ, ಅವನ್ನ ಮೇಲ್ಗಡೆ ರೂಮಲ್ಲಿ ಕಟ್ಟಾಕಿದೀನಿ ಅಂತ ಹೇಳಿದ್ಲು. ಮೇಲ್ ಹೋಗಿ ನೋಡಿದ್ರೆ ಬರೀ ಚೇರ್ಗೆ ಹಗ್ಗ ಕಟ್ಟಿದ್ಲು. ನಾನು ಹಗ್ಗ ಬಿಚ್ಚಿ ಯಾರು ಇಲ್ಲ ಅನ್ನೋದಕ್ಕೆ ಅವ್ನು ತಪ್ಪಿಸ್ಕೊಂಡೋದ. ಅವ್ನು ಹಿಡೀರಿ ಅಂತ ನನ್ನ ಹೊರಗೆ ಕರ್ಕೊಂಡ್ಬಂದು ತಳ್ಳಿ ಬಾಗಿಲು ಹಾಕೊಂಡ್ಬಿಟ್ಲು. ಹಾಗಾದ್ರೆ ಚಿನ್ನು ನೀನ್ ನೋಡ್ಲೇ ಇಲ್ವಾ? ಇಲ್ಲ, ಚಿನ್ನು ಎಲ್ಲಿ ಅಂತ ಕೇಳಿದಕ್ಕೆ ಅವಳನ್ನ ನೀವೇ ಕರ್ಕೊಂಡು ಹೋದ್ರಿ ಅಂತ ಹೇಳಿದ್ಲು. ಆಮೇಲೆ ರೌಡಿಂದ ಬಚಾವ್ ಮಾಡ್ಬೇಕು ಅಂತ ನಾನೇ ಚಿನ್ನನ್ನ ಸೇಫ್ ಆಗಿ ಮೇಲ್ಗಡೆ ರೂಮಲ್ಲಿ ಇಟ್ಟಿದ್ದೀನಿ ಅಂತ ಹೇಳಿದ್ಲು. ನನಗ್ಯಾಕೋ ಏನು ಅರ್ಥ ಆಗ್ತಿಲ್ಲ. ಮಮ್ಮಿ ಡ್ಯಾಡಿ ಬಂದ್ರು ಅನ್ಸುತ್ತೆ. ಇಲ್ಲ, ಅವರೆಷ್ಟು ಬೇಗ ಹೆಂಗ್ ಬರ್ತಾರೆ? ನಾನು ಆವಾಗ್ಲೇ ಆಚೆ ಕಳ್ಸಿದ್ನಲ್ಲ, ಅವನೇ ಬೇಲ್ ಮಾಡ್ತಿರೋದು. ಅಯ್ಯೋ, ಈಗ ರೌಡಿ ಹೋಗಿ ಬಾಗಿಲು ತೆಗೆದ್ಬಿಡ್ತಾನೆ. ಈಗೇನ್ ಮಾಡೋದು? ಯಾರು ಇಲ್ಲ ಪ್ರೀತಿ, ಬಂದಿರೋನ್ ಮಮ್ಮಿ ಡ್ಯಾಡಿ ನಂಗೆ ಗೊತ್ತು. ಪ್ರೀತಿ, ಬಾಗಿಲು ತೆಗಿ. ಪ್ರೀತಿ, ಪ್ರೀತಿ ಬಾಗಿಲು ತೆಗಿ. ಚಿನ್ನು, 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 ಪ್ರೀತಿ, ಪ್ರೀತಿ, ತೆಗಿರಿ. ಚಿನ್ನು. ಹಲೋ ಹಲೋ ಪ್ರೀತಿ. ಲೌಡ್ ಸ್ಪೀಕರ್ ಆನ್, ಸ್ಪೀಕರ್ ಆನ್. ಪ್ರೀತಿ ಎಲ್ಲಿದ್ಯಾ? ಚಿನ್ನು ಎಲ್ಲಿದ್ದಾಳೆ? ಸರ್, ಮೇಲ್ಗಡೆ ರೂಮಲ್ಲಿ ಇದ್ದೀವಿ. ಚಿನ್ನು ಇಲ್ಲೇ ಇದ್ದಾಳೆ ಸರ್. ಆ ರೌಡಿ ಮನೆ ಒಳಗಡೆ ಇದ್ದಾನೆ, ಅದಕ್ಕೆ ಡೋರ್ ಲಾಕ್ ಮಾಡ್ಕೊಂಡಿದ್ದೀವಿ. ಪ್ರೀತಿ, ಚಿನ್ನು ಸ್ವಲ್ಪ ಫೋನ್ ಕೊಡ್ತೀಯಾ? ತಗೋ. ಹಲೋ ಚಿನ್ನು. ಹಲೋ ಡ್ಯಾಡಿ. ಹೇಗಿದೆಯಾ ಚಿನ್ನು? ನಂಗೇನೂ ಆಗಿಲ್ಲ ಡ್ಯಾಡಿ. ಏನೋ ರೌಡಿ ಅಂತ ಹೆದರ್ಕೊಳ್ತಾ ಇದ್ದಾಳೆ. ರೂಮಿಂದ ಹೊರಗೆ ಹೋಗೋಕ್ಕೂ ಬಿಡ್ತಲ್ಲ. ಚಿನ್ನು. ಹಲೋ ಮಮ್ಮಿ. ಏನಾಯ್ತಮ್ಮ? ಪ್ರೀತಿ ಯಾಕೆ ಹೀಗ್ ಮಾಡ್ತಾ ಇದ್ದಾಳೆ? ಗೊತ್ತಿಲ್ಲ ಮಮ್ಮಿ, ತುಂಬಾ ಹೆದರ್ಕೊಂಡಿದ್ದಾಳೆ, ಏನೇನೋ ಹೇಳ್ತಾಳೆ. ನೀನೇನು ಹೆದರ್ಕೋಬೇಡ. ಪ್ರೀತಿನ ನಾನ್ ಕನ್ವಿನ್ಸ್ ಮಾಡ್ತೀನಿ. ಅವಳಿಗೆ ಫೋನ್ ಕೊಡು. ಕೊಡ್ತೀನಿ ಮಮ್ಮಿ. ಪ್ರೀತಿ, ಯಾಕಮ್ಮ ತುಂಬಾ ಹೆದರ್ಕೊಂಡಿದೀಯಂತೆ? ನಾವೆಲ್ಲರೂ ಇಲ್ಲೇ ಹೊರಗಡೆನೆ ಇದೀವಿ. ನೀನೇನು ವರಿ ಮಾಡ್ಬೇಡ. ಬಂದ್ ಸ್ವಲ್ಪ ಬಾಗಿಲು ತೆಗಿಯಮ್ಮ. ಬೇಡ ಬೇಡ, ಆ ರೌಡಿ ಚಿನ್ನುಗೆ ಏನಾದ್ರೂ ಮಾಡ್ತಾನೆ. ಮತ್ತೆ ಅಲ್ಲಿ ಯಾರು ಇಲ್ಲ ಅಂತ ಚಿನ್ನು ಹೇಳ್ತಿದ್ದಾಳೆ. ಪಾಪ,
ಚಿನ್ನುಗೇನ್ ಗೊತ್ತಾಗುತ್ತೆ, ಚಿಕ್ಕ ಹುಡುಗಿ ಅಲ್ವಾ? ಸರಿ, ಒಂದ್ ಕೆಲಸ ಮಾಡು, ರೂಮ್ ಬಾಗಿಲು ತೆಗೆದು ನೋಡು. ಸರಿ ಸರ್. ಸರ್, ಅವನಲ್ಲೇ ಇದ್ದಾನೆ. ಜೋಕಾಲಿ ಮೇಲ್ ಮಲಗಿದ್ದಾನೆ. ಹೌದಾ? ಪ್ರೀತಿ, ಚಿನ್ನುಗೂ ಒಂದ್ಸಲ ಅವನ್ನ ತೋರಿಸ್ತೀಯಾ? ಚಿನ್ನು, ಬಾ ಬಾ. ನೋಡಿದ್ಯಾ? ಹೇಳು ಡ್ಯಾಡಿಗೆ ಹೇಳು. ಡ್ಯಾಡಿ, ಹೇಳು ಚಿನ್ನು. ಇಲ್ಲಿ ಯಾರು ಇಲ್ಲ ಡ್ಯಾಡಿ. ಸರ್, ಚಿನ್ನುಗೇನ್ ಗೊತ್ತಾಗ್ತಾ ಇಲ್ಲ, ಅವನೆಲ್ಲೇ ಇದ್ದಾನೆ. ಚಿನ್ನು ಕಾಣ್ತಾ ಇಲ್ಲ ಅಂತಿದಲ್ಲ ಪ್ರೀತಿ. ನನ್ ಮಾತ್ ನಂಬಿ ಸರ್, ಪ್ಲೀಸ್. ಈಗಿಷ್ಟು ಸಾಕು. ಸರಿ ಪ್ರೀತಿ, ನಾನು ನಿನ್ ಮಾತನ್ನ ನಂಬ್ತೀನಿ, ಮತ್ತೆ ಫೋನ್ ಮಾಡ್ತೀನಿ. ಸರಿ. ಅಲ್ಲಿಗೆ ಪ್ರೀತಿ ಚಿನ್ನುಗೆ ಏನು ಮಾಡಲ್ಲ ಅಂತ ಕನ್ಫರ್ಮ್ ಆಯ್ತು. ಇವಳು ಯಾಕೋ ಬಾಗಿಲು ತೆಗಿಯೋ ತರ ಕಾಣ್ತಾ ಇಲ್ಲ. ಸುಮಂತ್, ಸುಮ್ನೆ ಪೊಲೀಸಿಗೆ ಫೋನ್ ಮಾಡಿ. ರೇಖಾ ಪ್ಲೀಸ್. ರೇ ಶಂಕರ್ ಸರ್. ಬಂದ್ರೆ ಇಲ್ಲಿ. ಒಳಗೋಗೋದಕ್ಕೆ ಬೇರೆ ಯಾವ್ದಾದ್ರು ದಾರಿ ಇದೆಯೇನ್ರಿ? ಸರ್, ಅದು ಸರ್, ಬೇರೆ ಯಾವ ದಾರಿನೂ ಇಲ್ಲ ಸರ್. ನಾನು ಎಲ್ಲ ಕಡೆನೂ ನೋಡಾಯ್ತು. ಛೇ, ನಿಮ್ಗೆ ಸ್ವಲ್ಪನೂ ಬುದ್ಧಿ ಇಲ್ವಾ? ನಿಮ್ಗಾಗಲ್ಲ ಅಂದಿದ್ರೆ ನಮ್ಗೆ ಹೇಳ್ಬೋದಿತ್ತಲ್ಲ, ನಾವೇ ಏನಾದ್ರು ಒಂದು ಅರೇಂಜ್ಮೆಂಟ್ ಮಾಡ್ಕೋತಿದ್ವಿ. ಈ ಪ್ರಾಬ್ಲಮ್ ಹುಡುಗಿ ಹತ್ರ ನಮ್ಮ ಮಗುನ ಸಿಕ್ಕಾಕ್ಸಿದ್ರಲ್ಲ, ಏನಾಗಿದೆ ರೀ ಅವಳಿಗೆ? ಸರ್, ಏನು ಆಗಿಲ್ಲ, ಚೆನ್ನಾಗಿದ್ದಾಳೆ ಸರ್. ಏನ್ ಚೆನ್ನಾಗಿದ್ದಾಳೆ? ಸುಮಂತ್, ಕಮ್ ಡೌನ್. ರೀ ಶಂಕರ್, ಬೇಜಾರು ಮಾಡ್ಕೋಬೇಡಿ. ನೋಡಿ, ಆ ಹುಡುಗಿಗೆ ಏನ್ ಪ್ರಾಬ್ಲಮ್ ಅಂತ ಹೇಳಿ, ಅದೇನು ಅಂತ ನಮ್ಗೆ ಗೊತ್ತಾದ್ರೆ ಸಮಸ್ಯೆ ಬಗೆಹರಿಸಬಹುದು. ಇನ್ನೊಂದ್ಸತಿ ಹೋಗಿ ನೋಡೋಣ, ಅವ್ನು ಹೊರಟೋಗಿರ್ಬೋದು. ಬೇಡ ಚಿನ್ನು, ಬೇಡ ಪ್ಲೀಸ್, ನನ್ಗೋಸ್ಕರ. ಸರಿ ಬಾ. ಪ್ರೀತಿ, ಜೋಕಾಲಿ ಮೇಲೆ ಯಾರು ಇಲ್ಲ, ಅವನು ಹೊರಟೋಗಿದ್ದಾನೆ. ಬೇಕಾದ್ರೆ ನೀನೇ ನೋಡು. ಇಲ್ಲ ಚಿನ್ನು, ಅವನಲ್ಲೇ ಇದ್ದಾನೆ. ಪ್ರೀತಿಯಲ್ಲಿ ಯಾರು ಇಲ್ಲ. ಜೋರಾಗಿ ಮಾತಾಡ್ಬೇಡ. ತೀರ್ಕೊಂಡಾಗ ಪ್ರೀತಿಗೆ 9-10 ವರ್ಷ. ಅಪ್ಪನ್ನ ತುಂಬಾ ಇಷ್ಟಪಡ್ತಿದ್ದ ಪ್ರೀತಿಗೆ ಅದು ಮೊದಲೇ ಆಘಾತ. ಆಮೇಲೆ ನಮ್ಮತ್ತಿಗೆ ಗಾರ್ಮೆಂಟ್ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡಿಕೊಂಡು ಹೇಗೋ ಜೀವನ ಸಾಗಿಸ್ಕೊಂಡಿದ್ರು. ಪ್ರಾಬ್ಲಮ್ ಶುರು ಆಗಿದ್ದು ರೌಡಿ ಒಬ್ಬ ನಮ್ಮ ಅತ್ತಿಗೆ ಹಿಂದೆ ಬಿದ್ದಾಗ. ಅವನು ನಮ್ಮ ಅತ್ತಿಗೆಗೆ ತುಂಬಾ ಕಾಟ ಕೊಡ್ತಿದ್ದ, ಮದುವೆ ಆಗುವಂತ ಹಿಂಸೆ ಮಾಡ್ತಿದ್ದ. ಮನೆಗೆ ಹೋಗಿ ಅವರಿಗೆ ಪ್ರೀತಿಗೆ ಹೊಡೆಯೋದು ಬಡಿಯೋದು ಇವೆಲ್ಲ ಮಾಡ್ತಿದ್ದ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟರು ಏನೂ ಉಪಯೋಗ ಆಗಲಿಲ್ಲ. ಕೊನೆಗೆ ನಾನು ಅವರಿಬ್ಬರನ್ನ ನಮ್ಮನೆ ಕರ್ಕೊಂಡು ಬಂದೆ. ಅವನು ನಮ್ಮನೆಗೆ ಬರಕ್ ಶುರು ಮಾಡ್ದ. ನನ್ನ ಹೆಂಡತಿ ಮಕ್ಕಳಿಗೆ ತೊಂದರೆ ಕೊಡಕ್ ಶುರು ಮಾಡ್ದ.
ನನ್ನಿಂದ ಎಲ್ರೂ ಹಿಂಸೆ ಅನುಭವಿಸ ಆಯ್ತಲ್ಲ ಅಂತ ನಮ್ಮತ್ತಿಗೆ ಕೊರ್ಗಿ ಕೊರ್ಗಿ ಕೊನೆಗೆ ಒಂದಿನ ಸೂಸೈಡ್ ಮಾಡ್ಕೊಂಡ್ಬಿಟ್ರು ಸರ್. ಇದು ಪ್ರೀತಿಗೆ ಆದ ಎರಡನೇ ಆಘಾತ. ಆವತ್ತಿಂದ ಪ್ರೀತಿ ವಿಚಿತ್ರವಾಗಿ ನಡ್ಕೊಳಕ್ ಶುರು ಮಾಡಿದ್ರು. ಇದ್ರೆ ಸುಮ್ಮನೆ ಕೂತ್ಕೊಳ್ಳೋದು, ಇದ್ದಕ್ಕಿದ್ದ ಹಾಗೆ ಅಳೋದು, ಜೋರಾಗಿ ಕೂಗಾಡೋದು, ಇವೆಲ್ಲ ಶುರು ಮಾಡಿದ್ವಿ. ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ತೋರಿಸ್ದೆ. ಅವ್ರು ಏನಿಲ್ಲ, ಸರಿ ಹೋಗ್ತಾಳೆ ಅಂದ್ರು. ಒಂದಷ್ಟು ಮಾತ್ರೆ ಕೊಟ್ರು. ಆಮೇಲೆ ಅವ್ರು ಸರಿ ಹೋದ್ಲು. ಹೋದ ವರ್ಷ ಏನಾಯ್ತು ಏನೂ ಗೊತ್ತಿಲ್ಲ, ಮತ್ತೆ ವಿಚಿತ್ರವಾಗಿ ಆಡಕ್ ಶುರು ಮಾಡಿದ್ಲು. ಆ ರೌಡಿ ಮತ್ತೆ ಬರ್ತಾನಂತ ಹೆದರ್ತಾ ಇದ್ಲು. ನನ್ ಮಕ್ಕಳ ಹತ್ರ ಚಿಕ್ಕಪ್ಪನ್ನ ಸಾಯಿಸ್ತಾನೆ, ನಿಮ್ಮಮ್ಮನ್ನ ಹೇಳ್ಕೊಂಡು ಹೋಗ್ತಾನಂತ ಏನೇನೋ ಹೇಳ್ತಾ ಇದ್ಲು. ಒಂದೊಂದ್ ಸಾರಿ ಆ ರೌಡಿ ಇಲ್ಲೇ ಮನೆ ಒಳಗಡೆ ಇದ್ದಾನೆ, ಅಲ್ಲಿ ಇದ್ದಾನೆ, ಇಲ್ಲಿ ಇದ್ದಾನೆ ಅಂತ ನಮ್ಗೆಲ್ರಿಗೂ ಹೆದರಿಕೆ ಬರೋಗ ಆಡ್ತಿದ್ಲು. ಶಂಕರ್, ಕಳೆದ 1 ವರ್ಷದಿಂದ ದಿನ ಹೀಗೆ ಮಾಡ್ತಿದ್ಲ? ದಿನ ಇಲ್ಲ ಸರ್, ತಿಂಗಳಲ್ಲಿ 3-4 ದಿವಸ ಹಿಂಗ ಆಡ್ತಿದ್ಲು. ಇವತ್ತು ಒಂದಿನ ತಾನೆ ಅಂತ ಮಗು ಜೊತೆ ಇರೋಕ್ಕೆ ಕರ್ಕೊಂಡ್ ಬಂದೆ. ಆದ್ರೆ ನಾನು ದುರದೃಷ್ಟಕ್ಕೆ ಇವತ್ತೇ ಹಿಂಗ ಆಡ್ತಿದ್ದಾಳೆ ಸರ್. Sumant, I think this is a case of acute psychosis. She is under false fixed beliefs. ಒಂದು ಪ್ರಕಾರದ ಭ್ರಮೆ, a form of schizophrenia. Delusional persecution ಅಂತಾನೂ ಅಂತಾರೆ. ಅವಳಿಂದ ಚಿನ್ನುಗೆ ಏನಾದ್ರು ಅಪಾಯ? ಈಗ ಪ್ರೀತಿ ಅವಳ ಮನಸ್ಸಿನಲ್ಲಿರೋ ಕಾಲ್ಪನಿಕ ವ್ಯಕ್ತಿಯ ವಿರುದ್ಧ ಇದ್ದಾಳೆ. ಈಗ ಚಿನ್ನುಗೆ ಅಪಾಯ ಇಲ್ಲ, ಆದರೆ ಆ ವ್ಯಕ್ತಿಯ ಪರವಾಗಿ ಅವಳು ಬದಲಾಗ್ಬಿಟ್ರೆ ಚಿನ್ನುಗೆ ಅಪಾಯ. ಸುಮಂತ್, ರೇಖಾ, ಏನಾಯ್ತು ರೇಖಾ? ಏನಿಲ್ಲ. ಪ್ರದೀಪ್, ಬೇಗ ನೀರು ತಗೊಂಬ. ಓಕೆ ಸರ್. ಇಲ್ಲ ಪರವಾಗಿಲ್ಲ. ಒಂದ್ ಕೆಲಸ ಮಾಡು, ಕಾರಲ್ಲಿ ರೆಸ್ಟ್ ತಗೊಳ್ಳುತ್ತೆ, ನಡಿ. ಬೇಡ ಸುಮಂತ್, ನಾನಿಲ್ಲೇ ಇರ್ತೀನಿ. ರೇಖಾ, ನೀವೇನು ವರಿ ಮಾಡ್ಬೇಡಿ. ಚಿನ್ನುನ ಸೇಫ್ ಆಗಿ ಆಚೆ ಕರ್ಕೊಂಡ್ ಬರೋ ಜವಾಬ್ದಾರಿ ನಂದು. ನೀವು ಕಾರಲ್ಲಿ ಕೂತ್ಕೊಳ್ಳಿ. ಬಾ ರೇಖಾ. ಸರ್, ಪ್ರೀತಿ ಗೊತ್ತಾಗ್ದ ಹಾಗೆ ನಾವು ಬಾಗಿಲೋಡ್ ಒಳಗೋದ್ರೆ? ಆ ತಪ್ಪು ಮಾತ್ರ ಮಾಡಬೇಡಿ. ಈಗ ಪ್ರೀತಿ ಚಿನ್ನುಗೆ ಫೇವರ್ ಆಗಿದ್ದಾಳೆ. ಈಗ ನಾವು ಫೋರ್ಸ್ ಆಗಿ ಒಳಗೆ ನುಗ್ಗಿದ್ರೆ ಅವಳು ವಯಲೆಂಟ್ ಆಗ್ತಾಳೆ. ಏನ್ ಅಪಾಯ ಕಾದಿದೆ ಹೇಳೋಕ್ಕಾಗೋದಿಲ್ಲ. ಈ ರೀತಿ ಮನಸ್ಸಿಗೆ 10 ಮುಖಗಳಿರ್ತವೆ. ಹಾಗಾದ್ರೆ ಏನ್ ಮಾಡೋದು ಸರ್ ಇವಾಗ? ಲೆಟ್ ಮಿ ಥಿಂಕ್. ಪ್ರೀತಿ, ಡ್ಯಾಡಿ ಇನ್ನೂ ಫೋನೇ ಮಾಡಲಿಲ್ಲ. ನಾನೇ ಮಾಡ್ಲಾ? ಬೇಡ ಚಿನ್ನು, ನಾವು ಯಾರ ಜೊತೆ ಮಾತಾಡ್ತಾ ಇದೀವಿ ಅಂತ ಅವನಿಗೆ ಗೊತ್ತಾದ್ರೆ ಕಷ್ಟ. ಬೇಡ.
ರೀತಿ ಯೋಚನೆ ಮಾಡಿದೆ. ನಮ್ಮ ಮುಂದಿರೋದು ಒಂದೇ ದಾರಿ. ಅದೇನು ಕೆಲಸ ಮಾಡಲಿಲ್ಲ ಅಂದ್ರೆ ಪ್ರದೀಪ್ ಹೇಳ್ದ ಹಾಗೆ ಬಾಗಲ್ ಹೊಡೆದು ಒಳಗೆ ನುಗ್ಗೋದು. ಸರಿ ಸರ್. ಪ್ರೀತಿಯ ಆಲೋಚನೆಗೆ ನಾವು ಪ್ರಚೋದನೆ ನೀಡಬೇಕು. ಅವಳ ಕಲ್ಪನೆಯಲ್ಲಿರೋ ಆ ರೌಡಿನ ಅವಳ ಮನಸ್ಸಿಂದ ಓಡಿಸೋವರೆಗೂ ಅವಳು ಚಿನ್ನೂನ ಹೊರಗೆ ಬಿಡೋಲ್ಲ. ಅದಕ್ಕೆ ಆ ನಿಟ್ಟಿನಲ್ಲಿ ನಾವು ಪ್ರಯತ್ನ ಪಡಬೇಕು. ನಾವ್ಯಾರು ಒಳಗೆ ಹೋಗಕ್ಕಾಗಲ್ಲ. ಇಲ್ಲಿ ಹೇಗೆ ಸರ್ ಪ್ರವೋಕ್ ಮಾಡೋದು? ಫೋನ್ ಮೂಲಕ. ಆದ್ರೆ ಪ್ರೀತಿನೇ ಆ ರೋಡಿನ ನೋಡಿ ಹೆದರಿಕೋದಿದ್ದಾಳಲ್ಲ ಸರ್. ನನಗನ್ಸೋ ಪ್ರಕಾರ ಅವಳು ತನಗೇನಾದ್ರೂ ಆಗುತ್ತೆ ಅನ್ನೋದಕ್ಕಿಂತ ತನ್ನ ಜವಾಬ್ದಾರಿಯಲ್ಲಿರೋ ಚಿನ್ನುಗೇನಾದ್ರೂ ಆಗ್ಬಹುದು ಅನ್ನೋ ಭಯದಲ್ಲಿದ್ದಾಳೆ. ಅದಕ್ಕೆ ಆ ರೌಡಿನ ಓಡಿಸಿ ಚಿನ್ನುನ ಸೇಫ್ ಮಾಡುವಂತೆ ನಾವು ಅವಳ ಬ್ರೈನ್ ವಾಶ್ ಮಾಡಬೇಕು. ಆ ರೌಡಿ ಜೊತೆ ಫೈಟ್ ಮಾಡೋ ಧೈರ್ಯ ಬರ್ಬೇಕಲ್ವ ಸರ್ ಅವಳಿಗೆ? ಮೋಸ್ಟ್ಲಿ ಮಾಡ್ತಾಳೆ ಸರ್. ಯಾಕಂದ್ರೆ ಅವಾಗ್ಲೇ ನನ್ಗೆ ಅವಳು ಅವನ್ನ ಕಟ್ಟಾಕಿದ್ದೀನಿ ಅಂತ ಖಾಲಿ ಕುರ್ಚಿ ತೋರಿಸಿದ್ಲು. ಎಕ್ಸಾಕ್ಟ್ಲಿ. ಇದು ನಿಂಗೆ ಓಕೆ ಆದ್ರೆ ಫೋನ್ ಮಾಡಿ ಚಿನ್ನು ಅಂಕಲ್ ಮಾತಾಡ್ತಾರೆ ಅಂತ ನನಗೆ ಫೋನ್ ಕೊಡು. ವಿ ಕ್ಯಾನ್ ಎಕ್ಸ್ಪೆಕ್ಟ್ 2 things. ಪ್ರೀತಿಯ ಕಲ್ಪನೆಯಲ್ಲಿರೋ ಆ ರೌಡಿನ ಅವಳು ಓಡಿಸ್ತಾಳೆ, ಇಲ್ಲ ಆ ರೌಡಿಗೆ ಅವಳೇ ಸೋಲ್ತಾಳೆ. ಇನ್ ಐದರ್ ಕೇಸ್ ಚಿನ್ನು ಸೇಫ್ ಆಗ್ತಾಳೆ. ಯೋಚನೆ ಮಾಡು. ಓಕೆ, ವಿಲ್ ಟ್ರೈ ಸರ್. ಫೋನ್ ಮಾಡು. ಹಲೋ ಡ್ಯಾಡಿ. ಚಿನ್ನು, ಏನ್ ಮಾಡ್ತಿದ್ಯಾ ಮರಿ? ಡ್ಯಾಡಿ, ನಂಗೆ ಇರಕ್ಕಾಗ್ತಲ್ಲ, ಪ್ಲೀಸ್ ಬೇಗ ಬಂದು ಕರ್ಕೊಂಡು ಹೋಗಿ. ಅಳಬಾರ್ದು ಚಿನ್ನು, ಗುಡ್ ಗರ್ಲ್ ಅಲ್ವಾ? ಪ್ರೀತಿ ಫೋನ್ ಕೊಡ್ತೀಯಾ? ಹಲೋ ಸರ್. ಹಲೋ ಪ್ರೀತಿ. ಸರ್, ನೀವೇನು ಯೋಚನೆ ಮಾಡಬೇಡಿ, ಚಿನ್ನು ಆರಾಮಾಗಿದ್ದಾಳೆ. ಆಯ್ತು ಪ್ರೀತಿ, ಇಲ್ಲಿ ಚಿನ್ನು ಅಂಕಲ್ ಒಬ್ರು ಬಂದಿದ್ದಾರೆ. ಅವರು ನಿಮ್ ಜೊತೆ ಮಾತಾಡ್ಬೇಕಂತೆ. ಅವ್ರಿಗೆ ಫೋನ್ ಕೊಡ್ಲಾ? ಕೊಡಿ ಸರ್. ಹಲೋ ಪ್ರೀತಿ. ಹಲೋ ಅಂಕಲ್, ನಾನು ನಿಮ್ಮನ್ನ ಅಂಕಲ್ ಅನ್ಬೋತಾನೆ? ಅಫ್ಕೋರ್ಸ್. ಪ್ರೀತಿ, ನೀನ್ ತುಂಬಾ ಒಳ್ಳೆ ಹುಡುಗಿ ಕಣಮ್ಮ. ನಮ್ಮ ಚಿನ್ನುನ ರೌಡಿಯಿಂದ ಸೇಫ್ ಆಗಿ ಕಾಪಾಡ್ತಾ ಇದೀಯಾ. ಹ್ಞೂ ಅಂಕಲ್. ಅವ್ನು ಚಿನ್ನುಗೆ ಏನ್ ಮಾಡ್ತಾನೋ ಅಂತ ನಂಗೆ ತುಂಬಾ ಭಯ. ಅವನು ಇನ್ನೂ ಅಲ್ಲೇ ಇದ್ದಾನಾ? ಹೌದು ಅಂಕಲ್. ಸ್ವಲ್ಪ ನೋಡ್ತೀಯಾ? ನೋಡಿ ನಂಗೆ ಹೇಳ್ತೀಯಾ? ಹಾ ಸರಿ. ಅಂಕಲ್, ಅವನಲ್ಲೇ ಇದ್ದಾನೆ. ಅಲ್ಲೇ ಇದ್ದಾನಾ? ನಿನ್ಗೆ ಅವನ್ ಕಂಡ್ರೆ ಭಯನಾ? ಸ್ವಲ್ಪ ಅಂಕಲ್, ಚಿನ್ನುಗೆ ಏನ್ ಮಾಡ್ಬಿಡ್ತಾನು ಅಂತ. ನೀನಾಗಲೇ ಅವನನ್ನ ಕಟ್ಟಾಕಿದೀಯಂತೆ. ಹೌದು ಅಂಕಲ್, ಆದ್ರೆ ಯಾರೋ ಒಂದ್ ಫ್ರೆಂಡ್ ಬಂದು ಬಿಡಿಸ್ಬಿಟ್ಟ. ನೀನ್ ಮನಸ್ಸು ಮಾಡಿದ್ರೆ ಈಗಲೂ ಅವನನ್ನ ಹೊಡೆದಾಕ್ತೀಯ. ಬೇಡ ಅಂಕಲ್, ನನ್ಗೆ ತುಂಬಾ ಭಯ ಆಗ್ತಾ ಇದೆ. ನಿನಗೆ ಭಯನಾ? ನೋಡು ಪಾಪ, ಆ ಚಿನ್ನು ಮುಖ ನೋಡು. ಬೆಳಿಗ್ಗಿಂದ ಅಪ್ಪ ಅಮ್ಮ ಮುಖ ನೋಡ್ದೆ ಅದಕ್ಕೆ ಎಷ್ಟು ಬೇಜಾರಾಗಿದೆ ನೋಡು. ಪ್ರೀತಿ, ಪ್ರೀತಿ, ಪ್ರೀತಿ. ಹಲೋ ಅಂಕಲ್, ನೀವ್ ಹೇಳಿದ್ ನಿಜ. ಚಿನ್ನು ಪಾಪ ಒಂಥರ ಆಗ್ಬಿಟ್ಟಿದ್ದಾಳೆ. ಆ ರೌಡಿನ ನೀನು ಚಿನ್ನಗೋಸ್ಕರನಾದ್ರೂ ಹೊಡೆದಾಕ್ಬೇಕು ಅಲ್ವಾ? ಹೌದು ಅಂಕಲ್. ನೋಡಿದ್ಯಾ, ನಿನ್ನಲ್ಲಿ ಆ ಧೈರ್ಯ ಇದೆ. ಹೋಗು, ಬಾಗಿಲು ತೆಗಿ, ಅವನನ್ನ ಹೊಡೆದಾಕು, ಚಿನ್ನನ್ನ ಸೇವ್ ಮಾಡು. ಅಂಕಲ್, ನಾನು ಒಬ್ಳೇ ಇದ್ದೀನಿ. ನಂಗೆ ತುಂಬಾ ಭಯ ಆಗ್ತಾ ಇದೆ. ಇಲ್ಲ ಪುಟ್ಟಿ, ನಿನ್ನಲ್ಲಿ ಆ ಧೈರ್ಯ ಇದೆ. ಇದು ನಿನ್ ಕೈಲಾಗತ್ತೆ. ಹೋಗು, ನೋಡು ಅಲ್ಲಿ ಅವನ ಹೊಡೆಯೋದಕ್ಕೆ ರೂಮಲ್ಲಿ ಏನಾದ್ರೂ ಇದೆಯಾ? ಪ್ರೀತಿ, ನೀನ್ ಧೈರ್ಯ ತಗೋ, ಇದು ನಿನ್ ಕೈಲಾಗತ್ತೆ. ಚಿನ್ನುಗೋಸ್ಕರ ನೀನು ಅವನನ್ನು ಹೊಡೆದಾಕ್ಲೇಬೇಕು, ಇಲ್ಲಾಂದ್ರೆ ಅವನು ಚಿನ್ನನ್ ಬಿಡೋದಿಲ್ಲ. ಹೋಗು, ಬಾಗಿಲು ತೆಗಿ, ಹೊಡೆದಾಕ ಅವನನ್ನ.
ಹೋಗು, ಬಾಗಿಲು ತೆಗಿ, ಹೊಡೆದಾಕವನನ್ನ. ಈಗ ನೀನ್ ಸುಮ್ಮನಾದ್ರೆ ಅವನು ಚಿನ್ನೂನ ಬಿಡೋದಿಲ್ಲ, ಏನಾದ್ರೂ ಮಾಡ್ತಾನೆ. ಇವರ ಬ್ರೇವ್ ಗರ್ಲ್. ಹೋಗು ಹೋಗು, ಹೊಡೆಯೋನನ್ನ. ಪ್ರೀತಿ, ಹೋಗು ಹೋಗು, ಧೈರ್ಯ ತಂದ್ಕೋ. ನೀನು ಚಿಕ್ಕವಳಿದ್ದಾಗ ನಿನಗೆ ನಿನ್ನ ಅಮ್ಮನಿಗೆ ಹಿಂಸೆ ಕೊಟ್ಟಿದ್ದವನೇ ತಾನೆ. ನಿನ್ ಸೇಡ್ ತೀರ್ಸ್ಕೋ ಈಗ. ಹೊಡಿ ಹೊಡಿ ಅವನನ್ನ, ಹೊಡಿ. ಪ್ರೀತಿ, ಹಲೋ ಹಲೋ ಪ್ರೀತಿ. ಹಲೋ ಪ್ರೀತಿ, ಅಲ್ಲ ನಾ ಚಿನ್ನು. ಚಿನ್ನು ಚಿನ್ನು, ಪ್ರೀತಿ ಏನ್ ಮಾಡ್ತಿದ್ದಾಳೆ? ಯಾರಿಗೂ ಹೊಡೆ ತರ ಆಕ್ಟ್ ಮಾಡ್ತಿದ್ದಾಳೆ. ಅವಳು ನಿನ್ ಕಡೆ ನೋಡ್ತಾ ಇಲ್ಲ ತಾನೆ? ಇಲ್ಲ. ಸ್ಟ್ಯಾರ್ಕೇಸ್ ಎಲ್ಲಿದೆ? ಇಲ್ಲಿ ನನ್ನ ಲೆಫ್ಟ್ ಸೈಡ್ ಅಲ್ಲಿ ಇದೆ ಅಂಕಲ್. ಈಗ ಪ್ರೀತಿ ನಿನ್ ಕಡೆ ನೋಡ್ತಿದ್ದಾಳ? ಇಲ್ಲ. ಇಲ್ವಲ್ಲ? ಓಡಿ ಬಾ, ಬಾಗಿಲು ತೆಗಿ. ಕ್ವಿಕ್ ಕ್ವಿಕ್ ಕ್ವಿಕ್, ಕಮ್ ಕ್ವಿಕ್. ಡೋಂಟ್ ವರಿ ಶಂಕರ್, ಅವಳಿಗೆ ನಾನು ಟ್ರೀಟ್ಮೆಂಟ್ ಕೊಡ್ತೀನಿ. ಅವಳಿಗೆ ಸ್ವಲ್ಪ ಕೌನ್ಸಿಲಿಂಗ್ ಕೊಡಬೇಕು ಅಷ್ಟೇ. ಅದಕ್ಕಿಂತ ಮುಖ್ಯವಾಗಿ ಅವಳಿಗೆ ಬೇಕಾಗಿರೋದು ಪ್ರೀತಿ, ಮಮತೆ ಮತ್ತು ಕೌಟುಂಬಿಕ ಬೆಂಬಲ. ಸುಮಂತ್ ಸರ್, ನೀವಿನ್ನು ನೆಮ್ಮದಿಯಾಗಿ ಊರಿಗೆ ಹೋಗ್ಬಹುದು. ನೀವಿವತ್ ಸೆಮಿನಾರ್ ಅಲ್ಲಿ ಸಿಗದೆ ಹೋಗಿದ್ದಿದ್ರೆ ಏನಾಗ್ತಿತ್ತೋ ಏನೋ. ಯಾಕಮ್ಮ ಚಿನ್ನು ಸೈಲೆಂಟ್ ಆಗಿದ್ದೀಯಾ? ನಿಮ್ಮ ಅಪ್ಪ ಅಮ್ಮ ಏನ್ ಹೇಳಿದ್ರು ಗೊತ್ತಾ? ನಮ್ ಚಿನ್ನು ತುಂಬಾ ಚೆನ್ನಾಗಿ ಮಾತಾಡ್ತಾಳೆ, ತುಂಬಾ ಚೆನ್ನಾಗಿ ಆಡ್ತಾಳೆ ಅಂತ. ನಾನು ನಿನ್ ಜೊತೆ ಶಿವಮೊಗ್ಗಕ್ಕೆ ಬರ್ಲಾ? ಬನ್ನಿ ಅಂಕಲ್, ಅಲ್ಲಿ ಮ್ಯಾಂಗೋ ಟ್ರೀಸ್, ಬನಾನಾ ಟ್ರೀಸ್ ಎಲ್ಲ ಇದೆ. ಅಲ್ಲಿ ಎಷ್ಟೊಂದು ಆಟ ಆಡ್ಬೋದು. ಅಲ್ಲಿ ಬೋರೇ ಆಗಲ್ಲ. ಹೌದಾ? ಪ್ರೀತಿನೂ ಕರ್ಕೊಂಡು ಹೋಗೋಣವಾ?